ರೋಗದ ಸಮಗ್ರ ಚಿಕಿತ್ಸೆಯಲ್ಲಿ ನೀವು ಒಂದು ಚಿಕಿತ್ಸಾ ಪದ್ಧತಿಗೆ ಜೋತು ಬಿದ್ದರೆ ನಿಮ್ಮಲ್ಲಿ ಇತಿಮಿತಿಗಳು ಕಾಣಿಸುತ್ತವೆ. ನೀವು ಆ ಎಲ್ಲ ರೋಗಿಗಳನ್ನು ಸಮಗ್ರವಾಗಿ ಚಿಕಿತ್ಸೆ ಮಾಡಲು ಸಾಧ್ಯವಿಲ್ಲ. ಆಯುರ್ವೇದ ಮತ್ತು ಅಲೋಪತಿ ಇದು ಎರಡನ್ನ ಹೇಗೆ ತುಲನೆ ಮಾಡ್ತೀರಾ? ನಿಮ್ಮ ಪ್ರಾಶಸ್ತ್ಯ ಯಾವುದಕ್ಕೆ? ಯಾವಾಗ ನೀವು ಯುಕ್ತಿ ವ್ಯಪಾಶ್ರಯ ಚಿಕಿತ್ಸೆ ಯೂಸ್ ಮಾಡ್ತೀರಿ, ಯಾವಾಗ ದೈವ ವ್ಯಪಾಶ್ರಯ ಚಿಕಿತ್ಸೆ ಯೂಸ್ ಮಾಡ್ತೀರಿ, ಅದಷ್ಟು ಸುಲಭ ಇಲ್ಲ. ಅದು ವೈದ್ಯನಾದವನಿಗೆ ಗೊತ್ತಿರಬೇಕಾದ ವಿಷಯ. ನಿಮ್ಮ ಇಷ್ಟು ವರ್ಷಗಳ ಅನುಭವದಲ್ಲಿ ಡಾಕ್ಟ್ರೆ, ನೀವು ಕಂಡಂಥ ತುಂಬ ವಿಶೇಷ ಅಥವಾ ತುಂಬ ವಿಚಿತ್ರ ಅನಿಸುವಂಥ ಕೇಸ್ ಯಾವುದಾದ್ರೂ ಇದೆಯಾ? ನೀವು ಎರಡೂ ಪದ್ಧತಿಗಳನ್ನು ಬಳಸಿ ಅವರಿಗೆ ಔಷಧಿಯನ್ನು ಕೊಟ್ಟು ಅವರ ಸಮಸ್ಯೆಯನ್ನು ಬಗೆಹರಿಸಿದಂತಹ ಘಟನೆಗಳು ನೆನಪಾಗ್ತವ? ಇದನ್ನು ನೋಡಿ ಜನಗಳು ಅದು ನಾಗದೋಷ ಅಂತ ಹೇಳುವುದು. ಓಹೋ, ಅದು ಆ್ಯಕ್ಚುಲಿ ಅಲ್ಲ. ನಾಗನಿಗೂ ಹರ್ಪಿಸ್ ಝೋಸ್ಟರ್ ಅಗ್ನಿಸರ್ಪಕ್ಕೂ ಏನೇನೂ ಸಂಬಂಧವಿಲ್ಲ. ಕಲ್ಲು ಕುಟಿಗಿದ್ದ ದೈವಸ್ಥಾನವನ್ನು ತಾನೇ ನಿರ್ಮಿಸಬೇಕಂತ ಹೊರಟಿದ್ದಾರೆ, ಬಿಡ್ತಾನೆ ಇಲ್ಲ. ಇನ್ನು ಮುಂದೆ ನಾನು ವೈದ್ಯನಾಗಬೇಕು ಅಂತ ಬಯಸುವಂಥ ಮನಸ್ಸುಗಳಿಗೆ ಅಥವಾ ಯುವ ವೈದ್ಯರಿಗೆ ನೀವೇನು ಸಲಹೆ ಕೊಡೋದಕ್ಕೆ ಬಯಸ್ತೀರಿ? ನಂಬರ್ 1. ನಂಬರ್ 2, ಆನೆಸ್ಟಿ, ಸಿನ್ಸಿಯಾರಿಟಿ, ಇಂಟಗ್ರಿಟಿ. ಇನ್ನು ಮುಂದೆನೂ ಕೂಡ ಈ ಕಮರ್ಷಿಯಲೈಸ್ಡ್ ಯುಗದಲ್ಲಿ ಇದೆಲ್ಲ ಬಾಳಿ ಬದುಕಬಹುದೇ? ನಿಮ್ಗೇನನ್ಸುತ್ತೆ? ಹಲೋ, ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಕೂತು ಮಾತಾಡುವ ಸರಣಿ ಇದು. ಇವತ್ತು ನಾವು ಕೂತು ಮಾತನಾಡ್ತಾ ಇರೋದು ಒಬ್ಬರು ವೈದ್ಯರ ಜೊತೆ. ತುಂಬ ವಿಶೇಷವಾದಂಥ ವೈದ್ಯರು ಇವರು. ಯಾಕೆ ಅಂತಂದರೆ ಆಯುರ್ವೇದಿಕ್ ಮತ್ತು ಅಲೋಪತಿಕ್ ಚಿಕಿತ್ಸಾ ಪದ್ಧತಿಗಳಲ್ಲಿ ಅಧಿಕೃತವಾಗಿ MD ಪದವಿಯನ್ನು ಪಡೆದಿರುವಂತಹ ರಾಜ್ಯದ ಏಕೈಕ ಡಾಕ್ಟರ್ ಇವರು. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ವೀಕ್ಷಕರಿಗೂ ಕೂಡ ನಮಸ್ಕಾರ. ಡಾಕ್ಟರ್ ಶ್ರೀಪತಿ ಭಟ್ ಅವರು. ಎಸ್. ಆರ್ ಅಂದರೆ ರಾಯಿ, ನಮ್ಮ ತಂದೆಯವರ ಊರದು. ಬಂಟ್ವಾಳದ ಹತ್ರದ ಒಂದು ಗ್ರಾಮ. ಸೊ ನೀವು ದಕ್ಷಿಣ ಕನ್ನಡ ಜಿಲ್ಲೆಯವರು? ಹೌದು. ಒರಿಜಿನಲಿ ನಮ್ಮ ತಂದೆಯವರು ಅಲ್ಲಿಯವರು, ಬಟ್ ಅವರು ಇಲ್ಲಿ ಬಂದು 23ನೇ ಇಸ್ವಿಯಲ್ಲಿ ಬಂದರು. ನಿಮ್ಮ ಆ ಡಿಗ್ರಿನೇ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿತು ಡಾಕ್ಟ್ರೆ. ಆ ಕಾಲದಲ್ಲಿ ನೀವೀಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಸುಮಾರು ಒಂದು 4 ದಶಕ? ಹೌದು. MBBS ಆದ ಮೇಲೆ ಸುಮಾರು 4 ದಶಕಗಳಿಂದ ರೋಗಿಗಳನ್ನು ನೋಡ್ತಾ ಇದ್ದೀರಿ. ಆ ಕಾಲದಲ್ಲಿ ಒಂದು ಡಾಕ್ಟರ್ ಆಗೋದು ಒಬ್ಬ ಮಗ ಅಂತಂದರೆ ತುಂಬ ದೊಡ್ಡ ವಿಷಯ. ಅಂಥದ್ರಲ್ಲಿ ನೀವು ಎರಡೆರಡು ಮತ್ತೆ. ಸೊ ಇದು ಹೇಗೆ ಸಾಧ್ಯ ಆಯಿತು? ಪ್ರೇರಣೆ ಏನು, ಎಲ್ಲಿಂದ ಎಲ್ಲ ಅಂತ? ಇದರ ಹಿಂದೆ ಒಂದು ಕತೆ ಇದೆ. ನಮ್ಮ ತಂದೆಯವರಾದ ದಿವಂಗತ ಡಾಕ್ಟರ್ RR ಭಟ್ ಅವರು ಕೂಡ MBBS ಪದವೀಧರರಾಗಿದ್ದರು, ಆಯುರ್ವೇದಿಕ್ ಪದವೀಧರರು ಕೂಡ ಆಗಿದ್ರು. ಅವರನ್ನು 1973ರಲ್ಲಿ ಉಡುಪಿ ಆಯುರ್ವೇದಿಕ್ ಕಾಲೇಜ್, ಈಗ ಏನು STM ಕಾಲೇಜ್ ಅಂತ ಇದೆ, ಅದರ ಪ್ರಿನ್ಸಿಪಾಲ್ರಾಗಿ ಅವರನ್ನು ನೇಮಿಸಲಾಯಿತು. ಹಾಗೆ ಅವರು ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದವರು ಉಡುಪಿಗೆ ಬಂದರು 1973ನೇ ಇಸ್ವಿಯಲ್ಲಿ. ಬಂದವರು ದಿನ ಬೆಳಿಗ್ಗೆ ಮಧ್ಯಾಹ್ನ ಕಾಲೇಜಿಗೆ ಹೋಗೋರು, ಸಂಜೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಓಕೆ. ಅವರದ್ದು ಏನು ಒಂದು ಥಿಯರಿ ಅಂದರೆ, ಆಧುನಿಕ ವೈದ್ಯ ಪದ್ಧತಿಯಲ್ಲಿ ತಂತ್ರಜ್ಞಾನ ತುಂಬ ಇದೆ, ಆದರೆ ಚಿಕಿತ್ಸೆ ತಂತ್ರಜ್ಞಾನದಷ್ಟು ಮುಂದುವರೆದಿರಲಿಲ್ಲ ಆಗ. ಓಕೆ. ಯಾವಾಗ? 1973ನೇ ಇಸ್ವಿಯಲ್ಲಿ ತಂತ್ರಜ್ಞಾನವೇನೋ ಮುಂದುವರೆದಿತ್ತು, ಆದರೆ ಚಿಕಿತ್ಸೆ ಎಂಬುದು ತುಂಬ ಮುಂದುವರೆದಿರಲಿಲ್ಲ. ಸರಿ. ಸೊ ಅವರು ಆಯುರ್ವೇದದಲ್ಲಿ ವಿಶೇಷ ಪ್ರೀತಿ ಇತ್ತು ಅವರಿಗೆ. ಮತ್ತು ಆಯುರ್ವೇದಿಕ ಚಿಕಿತ್ಸೆಯನ್ನು ಇಂಗ್ಲಿಷ್ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಚಿಕಿತ್ಸೆ ಆಯುರ್ವೇದಿಕ್ಕೆ, ಆದರೆ ಆ ತಂತ್ರಜ್ಞಾನ ನಮಗೆ ರೋಗವನ್ನು ಪತ್ತೆ ಹಚ್ಚಲು, ಅದನ್ನು ಅರಿತುಕೊಳ್ಳಲು ಸಹಾಯ ಮಾಡ್ತಾಯಿತ್ತು. ಓಕೆ. ಆದ್ದರಿಂದ ಆ ಕಾಲದಲ್ಲಿ ಅವರು ಈ ಇಂಗ್ಲೀಷ್ನಲ್ಲಿ ಕೂಡ MBBS ಪದವಿಯನ್ನು ಮಾಡಿ ಬಂದಿದ್ದಾರೆ. ಆದ್ದರಿಂದ ಇವರು ಕೊಡುವ ಒಂದು ಚಿಕಿತ್ಸೆ ತುಂಬ ಇಫೆಕ್ಟಿವ್ ಆಗಿರಬಹುದು ಅನ್ನುವ ಒಂದು ಭಾವನೆ ಜನರಲ್ಲಿತ್ತು. ಅದರಂತೆ ಅವರು ತುಂಬ ಡಿಸಿಪ್ಲಿನ್, ಅಂದರೆ ಶಿಸ್ತುಗಾರ. ರೋಗಿಗಳು ಇಷ್ಟೊತ್ತಿಗೆ ಬರಬೇಕಂದ್ರೆ ಬರಬೇಕು, ಈಗ ತಗೊಳ್ಬೇಕಂದ್ರೆ ತಗೊಳ್ಬೇಕು. ಈ ಎಲ್ಲ ಇದರಿಂದಲೂ ಕೂಡ ಅವರು ತುಂಬ ಪ್ರಸಿದ್ಧರಾದರು. ಮತ್ತೆ ಆ ಕಾಲದಲ್ಲಿ ಡಾಕ್ಟರ್ಸ್ಗಳ ಮೇಲೆ ರೋಗಿಗಳಿಗೆ ಭಯಭಕ್ತಿ ಇತ್ತು. ಖಂಡಿತ ಇತ್ತು. ಆಗಿನ ಕಾಲದ ರೋಗಿಗಳು ಬೇರೆ, ಈಗಿನ ಕಾಲದ ರೋಗಿಗಳು ಬೇರೆ. ಇದಕ್ಕೆ ಯಾಕೆ ಹೀಗಾಯಿತು ಅಂತ ನಾನು ಮುಂದೆ ನಿಮಗೆ ಹೇಳ್ತೇನೆ. ಸರಿ. ಓಕೆ. ಅವರು ಸಂಜೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ನಾನು ಅವರನ್ನು ಗಮನಿಸ್ತಿದ್ದೆ. ಆಗ ನನಗೆ 13 ವರ್ಷ, 8ನೇ ಕ್ಲಾಸ್ನ ಹುಡುಗ ನಾನು. ಇವು ಕೆಲವು ಔಷಧಿಗಳನ್ನು ಅವರು ಮನೆಯಲ್ಲಿ ಮಾಡ್ತಾ ಇದ್ದದ್ದು ಇತ್ತು. ಅದಕ್ಕೆಲ್ಲ ನಾವೆಲ್ಲ ಹೆಲ್ಪ್ ಮಾಡ್ತಾ ಇದ್ದೇವೆ. ಈ ಒಂದು ಕಂಪೌಂಡರ್ಗಿರಿ ಒಂದು ಸಣ್ಣ ಮಟ್ಟದಲ್ಲಿ ಅದು ಮಾಡ್ತಾ ನಾನು ಅವರನ್ನು ಗಮನಿಸ್ತಾನೆ ಇದ್ದೆ. ಅವರು ಹೇಗೆ ಚಿಕಿತ್ಸೆ ಮಾಡ್ತಾರೆ, ರೋಗಿಗಳು ಹೇಗೆ ಅವರಿಗೆ ಒಂದು ತಮ್ಮ ಅಭಿಪ್ರಾಯಗಳನ್ನು ಕೊಡ್ತಾರೆ ಅನ್ನೋ ಒಂದು ಗಮನ ನನ್ನ ಯಾವಾಗಲೂ ಇರ್ತಿತ್ತು ಅದರ ಮೇಲೆ. ಸರಿ. ಓಕೆ. ಹಾಗೆ ನಾನು ನನ್ನ SLC ಪರೀಕ್ಷೆಯನ್ನು ಮುಗಿಸಿದೆ, PUC ಪರೀಕ್ಷೆಯನ್ನು ಮುಗಿಸಿದೆ. ಆಗ ನನಗೆ ಉತ್ತಮ ಅಂಕಗಳು ಬಂತು. ಓಕೆ. ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವು ಪ್ರೈವೇಟ್ ಮೆಡಿಕಲ್ ಕಾಲೇಜಸಲ್ಲಿ ಕೂಡ ಗೌರ್ಮೆಂಟ್ ಸೀಟ್ಗಳನ್ನು ಪ್ರಥಮವಾಗಿ ತಂದಿತು. ಆಗ ನನಗೆ ಮಣಿಪಾಲದ KMCಯಲ್ಲಿ MBBS ಮಾಡುವ ಒಂದು ಅವಕಾಶ ಸಿಕ್ಕಿತು.
ಮೆರಿಟ್ ಕೊಟ್ಟದ್ದು. ಓಕೆ. ಹಾಗೆ ನಾನು 4.5 ವರ್ಷ ಪ್ಲಸ್ 1.5 ವರ್ಷ 5.5 ವರ್ಷಗಳ ಕಾಲ 1978ನೇ ಇಸ್ವಿಯಿಂದ 1983ರವರೆಗೂ 84ರವರೆಗೂ ಕೂಡ ಮಣಿಪಾಲದಲ್ಲಿ ವಿದ್ಯಾರ್ಥಿ ಆಗಿದ್ದೆ. ನಾನು ಮೆಡಿಕಲ್ ವಿದ್ಯಾರ್ಥಿ ಆಗಿದ್ದಾಗಲೂ ಕೂಡ ನಮ್ಮ ತಂದೆ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದರು. ನಾನು ಮೆಡಿಕಲ್ ವಿದ್ಯಾರ್ಥಿ ಆಗಿದ್ದುಕೊಂಡೇ ಅವರು ಯಶಸ್ಸು ಸಾಧಿಸಿದ್ದನ್ನು ನೋಡಿದೆ. ಅದೇ ನಿಮ್ಗೆ ಪ್ರೇರಣೆ? ಅದು ನನಗೆ ಪ್ರೇರಣೆ. ಆಮೇಲೆ ನನಗೆ ಮಣಿಪಾಲದಲ್ಲಿ ಬೇಕಾದರೆ MD ಪದವಿಗೆ ಪ್ರವೇಶ ಸಿಕ್ತಿತ್ತು. ಆದರೆ ಅವರು ಅದು ಸ್ವಲ್ಪ ಡೊನೇಷನನ್ನು ಜಾಸ್ತಿ ಮಾಡಿದರು, ಒಂದು 28,000 ಮಾಡಿದರು. ಅದಕ್ಕೆ ನನಗೆ ಒಪ್ಪಿಗೆ ಆಗಲಿಲ್ಲ, ನಾನು ಅದನ್ನು ಬಿಟ್ಟುಬಿಟ್ಟೆ. ಮತ್ತು ನಮ್ಮ ತಂದೆಯವರು ಏನು ಹೇಳಿದ್ರಂದರೆ, MBBS ಪದವೀಧರರಿಗಾಗಿಯೇ ಒಂದು MD ಆಯುರ್ವೇದದಲ್ಲಿ ಒಂದು MD ಕೋರ್ಸ್ ಇದೆ. ಅದು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ, ಅದು ದೇಶದ ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ, ಕೇಂದ್ರೀಯ ವಿಶ್ವವಿದ್ಯಾಲಯ. ಅಲ್ಲಿ ಒಂದು 3 ವರ್ಷದ ಕೋರ್ಸ್ ಇದೆ ಮಾರಾಯ, ನೀನು ಅದಕ್ಕೆ ಸೇರಿಕೋ. ಓಕೆ. ಹಾಗೆ ನಾನು 1985ರಲ್ಲಿ ಕಾಶಿಗೆ ಹೋದೆ. ಸರಿ. ಕಾಶಿಯಲ್ಲಿ 3 ವರ್ಷ ಆಯುರ್ವೇದದಲ್ಲಿ MD ಒಂದು ಪದವಿಯನ್ನು ಅಭ್ಯಾಸ ಮಾಡಿ ಅದರಲ್ಲಿ ಉತ್ತೀರ್ಣನಾದೆ. ಅಲ್ಲಿ ಹೋದಾಗಲೂ ಕೂಡ ಜನಗಳು ಕೇಳ್ತಿದ್ದದೇ, ನೀನು MBBS ಮಾಡಿ ಬಂದು ಯಾಕೆ ಆಯುರ್ವೇದವನ್ನು ಕಲಿತಾ ಇದ್ದೆ? ಕರೆಕ್ಟ್. ಆಗ ನಾನು ಹೇಳಿದೆ, ಅದು ನಮ್ಮ ತಂದೆಯವರಿಂದಾಗಿಯೇ ಅದಕ್ಕೆ ಪ್ರೇರಣೆ. ಆ MD ಪದವಿಯನ್ನು 1988ರಲ್ಲಿ ಪಡ್ಕೊಂಡು ಬಂದೆ. ಆಗ ಒಂದು ಕ್ಲಿನಿಕ್ ಹಾಕಬೇಕಂತ ಹುಡುಕ್ತಾ ಇದ್ದಾಗ ಕರ್ನಾಟಕ ಗೌರ್ಮೆಂಟ್ ಮೊದಲ ಬಾರಿಗೆ ಇಂಗ್ಲೀಷ್ ಮೆಡಿಸಿನ್ MDಯಲ್ಲಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿತು. ರೈಟ್. ಅದರಲ್ಲಿ ನನಗೆ ಜ್ಞಾನ ಎಷ್ಟಿದ್ರೂ ಸಾಲದು, ಅದರಲ್ಲಿ ಯಾಕೆ ಮಾಡಬಾರ್ದು, ಗೌರ್ಮೆಂಟ್ ಕಾಲೇಜ್ನಲ್ಲಿ ಸಿಕ್ಕಿದ್ರೆ ಅಂತ ಒಂದು ಆಸೆ ಹುಟ್ಟಿ ಅದಕ್ಕೆ ಆ ಪ್ರವೇಶ ಪರೀಕ್ಷೆಗೆ ಪುನಃ ಬರೆದೆ. ಆಗ ನನಗೆ ಎದೆರೋಗಶಾಸ್ತ್ರದಲ್ಲಿ MD ಪದವಿಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮೈಸೂರಿನಲ್ಲಿ ಸೀಟ್ ಸಿಕ್ಕಿತು. ಅದು ದೈವಾನುಯೋಗ. ಯಾರಿಗೂ ಆ ಥರ ಅಷ್ಟು ಸುಲಭದಲ್ಲಿ 2 MD ಪದವಿಯನ್ನು ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಸಿಕ್ಕಿತು. ಅದು 1992ರಲ್ಲಿ ಅದರಲ್ಲಿ ಡಿಪ್ಲೊಮಾ MD 2 ಪದವಿಗಳು ನನಗೆ ಸಿಕ್ಕಿದ್ವು. 1992ನೇ ಇಸ್ವಿಯಲ್ಲಿ ಅದನ್ನು ಕಂಪ್ಲೀಟ್ ಮಾಡಿ ಉಡುಪಿಗೆ ಬಂದು ನಮ್ಮ ತಂದೆಯವರೊಟ್ಟಿಗೆ ಪ್ರಾಕ್ಟೀಸ್ ಶುರು ಮಾಡಿ. ವಾಹ್, ಚೆನ್ನಾಗಿದೆ ಸ್ಟೋರಿ. ಈಗ ನೆಕ್ಸ್ಟ್ ನಾನು ಈ ಹಾರ್ಡ್ ಕೋರ್ ಪ್ರಶ್ನೆಗಳಿಗೆ ಬರೋದಕ್ಕಿಂತ ಮುಂಚೆ ಡಾಕ್ಟ್ರೆ, ನಿಮಗೆ ನಿಮ್ಮ ಮೈಂಡ್ ಸೆಟ್ ಬಗ್ಗೆ ನಾನು ಕೇಳಬೇಕು. ಯಾಕೆಂತ ಹೇಳಿದರೆ, ನಾವು ಯಾವುದೋ ಒಂದು ವಿಷಯಕ್ಕೆ ನಾವು ಸೆಟ್ ಆಗಿರ್ತೇವೆ, ಅಲ್ಲಿಂದ ಒಂದು ಶಿಫ್ಟ್ ಆಗಬೇಕಲ್ಲ, ದ ಚೇಂಜ್ ಆಫ್ ಮೈಂಡ್ ಸೆಟ್ ಅಂತ ಹೇಳ್ತಾರಲ್ಲ. ಸೊ ನೀವು ಅಲೋಪತಿಕ್ಕಿಂದ ಆಯುರ್ವೇದಿಕ್ಕಿಗೆ ಮತ್ತೆ 3 ವರ್ಷ ಓದೋದು, ಹೊಸದಾಗಿ ಓದೋದು, ಈ ಮೈಂಡ್ ಸೆಟ್ ನೀವು ಮಾಡ್ಕೊಂಡಿದ್ದೀರಿ. ಅದರಲ್ಲಿ 2 ವಿಷಯಗಳಿದೆ. ಒಂದು, ನೀವು ರೋಗಿಯ ಸಮಗ್ರ ಚಿಕಿತ್ಸೆಗೆ ನೀವು ಒಂದು ಅವಕಾಶ ಕೊಡಬೇಕು. ಒಂದು ಸಲಕ್ಕೆ ಅವನಿಗೆ ಲಾಕ್ಷಣಿಕವಾಗಿ ಚಿಕಿತ್ಸೆ ಮಾಡಿದರೆ ಸಾಲುವುದಿಲ್ಲ, ಅವನ ಸಮಗ್ರ ಚಿಕಿತ್ಸೆ ಹೇಗೆ. ಈ ಸಮಗ್ರ ಚಿಕಿತ್ಸೆ ಅಂದರೆ ಹೋಲಿಸ್ಟಿಕ್ ಅಪ್ರೋಚ್ ಅನ್ನೋದು ಅಲೋಪತಿಯಲ್ಲಿ ತುಂಬ ಕಮ್ಮಿ ಇದೆ, ಇಲ್ಲ ಅಂತಲೇ ಹೇಳಲ್ಲ ನಾನು, ತುಂಬ ಕಮ್ಮಿ ಇದೆ. ಆದರೆ ಆಯುರ್ವೇದದಲ್ಲಿ ಅದರ ಚಿಕಿತ್ಸೆಯೇ ಹೋಲಿಸ್ಟಿಕ್, ಸಮಗ್ರ ಚಿಕಿತ್ಸೆಗೆ ಅವರದ್ದು ಇಂಪಾರ್ಟೆನ್ಸ್ ಇರೋದು. ಸರಿ. ಒಂದು ರೋಗದ ಲಕ್ಷಣ ಹೆಸರು ಹೇಳಿ ಅದನ್ನು ಚಿಕಿತ್ಸೆ ಮಾಡೋದಲ್ಲ ಅವರು, ಅದರ ಹಿಂದೆ ಮುಂದೆ ಎಲ್ಲವನ್ನು ಸೇರಿ ಚಿಕಿತ್ಸೆ ಮಾಡೋದು. ಆ ಒಂದು ಕಲ್ಪನೆ ನನಗೆ ಒಂದು ತಲೆಯಲ್ಲಿ ಹೊಕ್ಕಿತ್ತದು. ಅದು ಸರಿ ಇದೆ. ಅದು ಈಗೀಗ ತುಂಬ ಅದನ್ನು ಗೊತ್ತಾಗ್ತಾ ಇದೆ ನಿಮಗೆ. ಈಗ ನೀವು ಹೃದಯದ ಚಿಕಿತ್ಸೆ ಅಂದರೆ ನೀವು ಔಷಧಕ್ಕಿಂತಲೂ ಏನು ಹೇಳ್ತೀರಿ? ನೀವು ಕೊಲೆಸ್ಟ್ರಾಲನ್ನು ತಿನ್ನಬೇಡಿ, ನಿಮ್ಮ ಫ್ಯಾಟ್ ಕಂಟ್ರೋಲ್ ಮಾಡಿ, ದಿನ ವಾಕ್ ಮಾಡಿ. ಏನು ಹೇಳ್ತೀರಿ? ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಿ ಅನ್ನೋದನ್ನು ನೀವು ಹೇಳ್ತೀರಿ. ಈಗ ಸರಿ, ಇದು ಈಗ ಹೇಳಿದ್ದು ಇವರು ಹೀಗೆ ಹೇಳ್ತಾ ಇರೋದು. ಅದನ್ನು ಸಹಸ್ರಾರು ವರ್ಷಗಳ ಮೊದಲೇ ಹೇಳಿದ್ದಾರೆ. ನೀವು ಇಷ್ಟೊತ್ತಿಗೆ ಹೇಳಬೇಕು, ಇಷ್ಟು ವ್ಯಾಯಾಮ ಮಾಡಬೇಕು, ಋತುಗಳಲ್ಲಿ ನೀವು ಬೇರೆ ಬೇರೆ ಆಹಾರ ಸೇವಿಸಬೇಕು, ಪ್ರತಿ ಋತುವಿನಲ್ಲೇ ಆಹಾರ ಚೇಂಜ್ ಆಗ್ತದೆ. ಈಗ ಸ್ವಾಮಿಗಳು ಚಾತುರ್ಮಾಸ ಮಾಡೋದು ಯಾಕೆ ಹೇಳಿ? ಅದು ಆಯಾ ಋತುವಿನ ಆಯಾ ತಿಂಗಳಿನ ಉತ್ಕೃಷ್ಟ ಆಹಾರ ಆಗಿದ್ರೆ ನಿಮ್ಮ ಆರೋಗ್ಯ ಸುಧಾರಿಸ್ತದೆ. ಸೊ ರೋಗದ ಸಮಗ್ರ ಚಿಕಿತ್ಸೆಯಲ್ಲಿ ನೀವು ಒಂದು ಚಿಕಿತ್ಸಾ ಪದ್ಧತಿಗೆ ಜೋತು ಬಿದ್ದರೆ ನಿಮ್ಮಲ್ಲಿ ಇತಿಮಿತಿಗಳು ಕಾಣಿಸುತ್ತವೆ. ನೀವು ಆ ಎಲ್ಲ ರೋಗಿಗಳನ್ನು ಸಮಗ್ರವಾಗಿ ಚಿಕಿತ್ಸೆ ಮಾಡಲು ಸಾಧ್ಯವಿಲ್ಲ. ಅದನ್ನೇ ಸುಶ್ರುತ ಹೇಳಿದ್ದಾನೆ. ಸುಶ್ರುತ ಅನ್ನೋನು ಆಯುರ್ವೇದದ ಅತಿ ದೊಡ್ಡ ಸರ್ಜನ್, ಫಾದರ್ ಆಫ್ ಸರ್ಜರಿ ಅಂತ ಹೇಳ್ಬೋದು. ಅವನು ಒಂದು ಶಾಸ್ತ್ರವನ್ನು ಕಲ್ತರೆ ಸಾಲದು, ನಿಮಗೆ ತುಂಬಾ ಶಾಸ್ತ್ರಗಳು ಕೂಡ ಗೊತ್ತಿರಬೇಕು ಅಂತ ಹೇಳಿದ. ಅದಕ್ಕೆ ಚಿಕಿತ್ಸೆಯಲ್ಲಿ ಏನು ಹೇಳ್ತಾರೆ? ಒಂದು ಯುಕ್ತಿ ವ್ಯಪಾಶ್ರಯ ಚಿಕಿತ್ಸೆ, ಒಂದು ದೈವ ವ್ಯಪಾಶ್ರಯ ಚಿಕಿತ್ಸೆ. ಯುಕ್ತಿ ವ್ಯಪಾಶ್ರಯ ಚಿಕಿತ್ಸೆ ಅಂದರೆ ಏನು? ನಿಮ್ಮ ಯುಕ್ತಿಯನ್ನು ಯೂಸ್ ಮಾಡೋದು ನೀವು. ಡಾಕ್ಟ್ರನ ಯುಕ್ತಿ ಬುದ್ಧಿ
ಅದಕ್ಕೆ ನೀವು ಅದು ಓದಿರ್ತೀರಿ, ಅದರಲ್ಲಿ ಟ್ರೈನ್ ಆಗಿರ್ತೀರಿ, ಎಲ್ಲ ನಿಮ್ಮ ಬುದ್ಧಿಯೇ, ಅದರಲ್ಲಿ ಏನು ಬರುವುದಿಲ್ಲ ಬೇರೆ. ದೈವ ವ್ಯಪಾಶ್ರಯ ಚಿಕಿತ್ಸೆ ಅಂದರೆ ಬೇರೆ ಸೈಕೋ ಇದುಗಳು ಬರ್ತಾವೆ, ಅದರಲ್ಲಿ ದೇವರು ಬರ್ತಾರೆ, ದೈವ ಬರ್ತದೆ, ಮಣಿ ಮಾಟ ಎಲ್ಲ ಬರ್ತದೆ. ಅದು ಒಂದು ಈಗಿನ ಕಾಲದಲ್ಲಿ ನೀವು ಹಾಗೆ ಮಾಡ್ಬೋದು, ಅದು ಒಂದು ಸಾಧ್ಯವೋ? ಅದಕ್ಕೊಂದು ಉದಾಹರಣೆ ಕೊಡ್ತೇನೆ ನಿಮಗೆ. ನನ್ನ ಹತ್ರ ಒಂದು ಮಾಸ್ಟ್ರು, ರಿಟೈರ್ಡ್ ಮಾಸ್ಟ್ರು, ಅವರು ಬಡವರು, ತುಂಬ ಏನಿಲ್ಲ, ಅವರು ರಿಟೈರ್ ಆದರು. ಸ್ವಲ್ಪ ಅವರಿಗೆ ಈ ಉದ್ವೇಗದ ಒಂದು ಕಾಯಿಲೆ ಇತ್ತು. ಸಡನ್ನಾಗಿ ಒಂದು 4 ತಿಂಗಳ ನಂತರ ಅವರ ಹೆಂಡತಿ ಬಂದು ಹೇಳಿದ್ರು ನನಗೆ, ಸರ್ ಇವರು ಕಲ್ಲು ಕೊಟ್ಟಿಕ್ಕದ ಒಂದು ದೈವಸ್ಥಾನ ನಿರ್ಮಿಸಬೇಕಂತ ಕೂತಿದ್ದಾರೆ, ಯಾರು ಅವರ ತಲೆಗೆ ಹಾಕಿದ್ದಾರೆ. ನಾನು ಕೇಳಿದೆ, ಅದನ್ನು ಸಾಲ ಮಾಡಿ ಕಟ್ಟಬೇಕಂತ ಇದ್ದಾರೆ. ಬಡ ಮಾಸ್ಟರ್ ಅವರು, ಓಕೆ, ರಿಟೈರ್ಡ್ ಬಡ ಮಾಸ್ಟ್ರು. ಓಕೆ, ಅವರು ಕಲ್ಲು ಕೊಟ್ಟಿಗೆದ ದೇವಸ್ಥಾನವನ್ನು ತಾನೇ ನಿರ್ಮಿಸಬೇಕಂತ ಹೊರಟಿದ್ದಾರೆ, ಬಿಡ್ತಾನೆ ಇಲ್ಲ. ಕರ್ಕೊಂಡು ಬನ್ನಿ ಅಂತ ಹೇಳಿದವರು. ಬಂದರು. ಕಲ್ಲು ಕೊಟ್ಟಿಕಕ್ಕೆ ನೀವು ದೇವಸ್ಥಾನ ಕಟ್ಟಬೇಕಂತಿದ್ದೀರಾ, ನಿಮ್ಮ ಕುಲದೇವರು ಯಾವುದು? ನಮ್ಮ ಕುಲದೇವರು ನೀಲಾವರ. ಅಯ್ಯೋ, ನನ್ನ ಕುಲದೇವರು ಕೂಡ ನೀಲಾವರ, ನಾನು ಕಲ್ಲುರಾಯನೇ, ನಮಗೂ ಕೂಡ ಅದೇ ಕುಲದೇವರು. ಓಕೆ, ನೀವು ಅದರ ದೇವಸ್ಥಾನದ ಪಕ್ಕದಲ್ಲಿ ಒಂದು ಗುಡ್ಡವನ್ನು ನೋಡಿದ್ದೀರಾ? ಹೌದು. ಅಲ್ಲಿ ಏನುಂಟು ಗೊತ್ತುಂಟ ನಿಮಗೆ? ಅದು ಕಲ್ಲು ಕೊಟ್ಟಿಕದ ಸ್ಥಾನ. ಈ ಕಲ್ಲು ಕೊಟ್ಟಿಕ ಸ್ಪೆಷಲ್ ಏನಂದ್ರೆ, ಇದಕ್ಕೆ 3 ಸುತ್ತು ಬಂದು ಕಲ್ಲು ಹೊಡೆದ್ರೆ ಮತ್ತೆ ಕಲ್ಲು ಕುಟ್ಟಿಕನ ಯಾವ ಸೇವೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಇದು ನಾನು ಹೇಳಿದ್ದು ಯಾವ ಚಿಕಿತ್ಸೆ ಗೊತ್ತಾಯ್ತಾ ನಿಮ್ಗೆ? ಇದು ಒಂದು ದೈವ ವ್ಯಪಾಶ್ರಯ ಚಿಕಿತ್ಸೆ. ದೈವ ವ್ಯಪಾಶ್ರಯ ಚಿಕಿತ್ಸೆ. ಈ ಜನ ಹಾಗೆ ಹೋಗಿ 3 ಕಲ್ಲು ಹೊಡೆದು ಬಂತು, ಸುಮ್ಮನೆ ಗೊತ್ತಿತ್ತು. ಓಕೆ, ದೇವಸ್ಥಾನ ಕಟ್ಟಬೇಕಾದ ಅವಶ್ಯಕತೆ ಬರಲಿಲ್ಲ ಅವರಿಗೆ. ಅದು ದೊಡ್ಡ ಅಮೌಂಟ್ ಆಗ್ತಿತ್ತು ಆಗ ಕಟ್ಲಿಕ್ಕೆ ಹೊರಟಿದ್ರು, ಸಾಲ ಮಾಡಿ ಮತ್ತೆ ಸಾಲ ತೀರಿಸೋದು ದೊಡ್ಡ ಕೆಲಸ ಆಗ್ತಿತ್ತು ಅದು. ಇದರಲ್ಲಿ ಇನ್ನೊಂದೇನಂದ್ರೆ, ಯಾವಾಗ ನೀವು ಯುಕ್ತಿ ವ್ಯಪಾಶ್ರಯ ಚಿಕಿತ್ಸೆ ಯೂಸ್ ಮಾಡ್ತೀರಿ, ಯಾವಾಗ ದೈವ ವ್ಯಪಾಶ್ರಯ ಚಿಕಿತ್ಸೆ ಯೂಸ್ ಮಾಡ್ತೀರಿ, ಅದಷ್ಟು ಸುಲಭ ಇಲ್ಲ. ಅದು ವೈದ್ಯನಾದವನಿಗೆ ಗೊತ್ತಿರಬೇಕಾದ ವಿಷಯ. ಸಂದರ್ಭಾನುಸಾರ ಯಾವ ಸಂದರ್ಭದಲ್ಲಿ ಏನು ಹೇಳಬೇಕು ಅನ್ನೋದು ಗೊತ್ತಿರಬೇಕು. ಓಕೆ, ಅದಕ್ಕೆ ಬಹಳ ನನ್ನ ಶಾಸ್ತ್ರ ಮಾತ್ರ ಶ್ರೇಷ್ಠ, ಇನ್ನೊಂದು ಶಾಸ್ತ್ರದಲ್ಲಿ ಏನೂ ಇಲ್ಲ ಅನ್ನುವ ಒಂದು ಮನೋಭಾವ ಇದ್ದರೆ ನೀವು ಉತ್ತಮ ಚಿಕಿತ್ಸಕನಾಗಲು ಸಾಧ್ಯವಿಲ್ಲ. ಯಾವ ಇದನ್ನು ಕೂಡ ನೀವು ಒಂದು ದ್ರವ್ಯವನ್ನು ಅದು ಔಷಧಿ ಅಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಜಗತ್ತಿನಲ್ಲಿ ಔಷಧಿಗಳ ಕೊರತೆ ಅಲ್ಲ, ಔಷಧಿಗಳನ್ನು ಯೋಜಿಸುವವನ ಕೊರತೆ. ಇಲ್ಲಿ ಯೋಜಿಸುವವ ಯಾರು? ವೈದ್ಯ. ಯೋಜಿಸುವವನ ಇಂಪಾರ್ಟೆನ್ಸ್ ಎಲ್ಲಿ ಬರ್ತದೆ ನೋಡಿ. ಈಗ ನೀವು ಒಂದು ವಿಷ ತಗೊಂಡ್ರಿ, ವಿಷವನ್ನು ನೀವು ಚಿಕಿತ್ಸೆಯಲ್ಲಿ ಯೂಸ್ ಮಾಡ್ಬೋದಾ? ಹೌದು. ಅಮೃತ ತಗೊಂಡ್ರಿ, ಅದು ವಿಷವಾಗಬಲ್ಲದೆ? ಹೌದು. ಯುಕ್ತ್ಯಾಂ ಪ್ರಯುಂಜಿತಂ ವಿಷಮಪಿ ಅಮೃತಂ ಭವೇತ್. ಯುಕ್ತಿಯಿಂದ ಪ್ರಯೋಗಿಸಿದರೆ ವಿಷವು ಅಮೃತವಾಗುವುದು. ಅಯುಕ್ತ್ಯಾಂ ಪ್ರಯುಂಜಿತಂ ಅಮೃತಮಪಿ ವಿಷಂ ಭವೇತ್. ಅಮೃತವು ಕೂಡ ವಿಷವಾದ. ಅದು ಹೇಗೆ? ಈಗ ನಿಮ್ಗೆ ಒಂದು ಮಗು ಬಂದಿದೆ, ಸಿಕ್ಕಾಬಟ್ಟೆ ವಾಂತಿ ಭೇದಿ ಆಗಿದೆ, ಅದಕ್ಕೆ ದೇಹದಲ್ಲಿ ನಿರ್ಜಲೀಕರಣ, ಡಿಹೈಡ್ರೇಟೆಡ್. ಆಗ ಮಕ್ಕಳ ಡಾಕ್ಟ್ರು ಬಂದರು, ಇದಕ್ಕೆ ಕೂಡಲೇ ಡ್ರಿಪ್ ಆಗಬೇಕು ಮರೆ ಅಂತ ಹಾಕಿದ್ರು. ಅದರ ಲವಣಗಳ ಅಂಶ, ನೀರಿನ ಅಂಶ ಎಲ್ಲ ಬಂತು, ಆ ಮಗು ಹುಷಾರಾಗ್ತದೆ. ಇನ್ನೊಂದು ಮಗುವಿಗೆ ಒಂದು ಕಿಡ್ನಿ ಕಾಯಿಲೆ ಇದೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ಮೂತ್ರವೇ ಸರಿ ಹೋಗುವುದಿಲ್ಲ, ನೀವು ಕೊಟ್ಟದ್ದೆಲ್ಲ ಒಳಗೆ ಉಳ್ಕೊಳ್ತಾ ಉಂಟು. ಈಗ ಅಂಥ ಮಗುವನ್ನು ತಂದು ಅದು ಏನು ಕೂಡುವುದಿಲ್ಲ, ಅದಕ್ಕೆ ಅಪ್ಪ ಬಂದು ಹೇಳ್ತಾನೆ, ಇದಕ್ಕೊಂದು ಡ್ರಿಪ್ ಹಾಕಿಬಿಡಿ ಡಾಕ್ಟ್ರೆ, ಇದು ತುಂಬ ವೀಕ್ನೆಸ್ ಇದೆ. ಅವರ ಮಾತುಗಳಿಗೆ ನಾನು ಡ್ರಿಪ್ ಹಾಕಿದರೆ ಅದಕ್ಕೆ ಈಗಾಗಲೇ ದೇಹದಲ್ಲಿ ಸಿಕ್ಕಾಬಟ್ಟೆ ನೀರಿನ ಅಂಶ ಉಂಟು, ನೀವು ಎಕ್ಸ್ಟ್ರಾ ನೀರನ್ನು ಹಾಕ್ತಾ ಇದ್ದೀರಿ ಅಂದ ಮೇಲೆ ಅದು ಸೀದಾ ಮೇಲೆ ಹೋಗ್ತದೆ. ಇಲ್ಲಿ ನಿಮ್ಮ ಯುಕ್ತಿ ಬೇಕು. ಗೊತ್ತಾಯ್ತು, ಇಲ್ಲಿ ವ್ಯತ್ಯಾಸಗಳು ನನಗೆ ಗೊತ್ತಾಯ್ತು. ಈಗ ನಾವು ಆಕ್ಚುಯಲ್ ಪ್ರಶ್ನೆಗಳಿಗೆ ಬರುವ ಡಾಕ್ಟರ್, ನೀವೀಗ 2 ಚಿಕಿತ್ಸಾ ಪದ್ಧತಿಗಳನ್ನ ಈಕ್ವಲ್ ಆಗಿ ಫಾಲೋ ಮಾಡ್ತಿದ್ದೀರಾ, ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಹೌದು. ಇಷ್ಟು ಏನಂದ್ರೆ ರೋಗಿಯ ಸಂದರ್ಭಾನುಸಾರ. ಈಗ ನಾನು ನಿಮ್ಗೆ ಹೇಳಿದೆ, ನಾನು ಮಿಷನ್ ಆಸ್ಪತ್ರೆಯಲ್ಲಿ ಕಳೆದ 2006ರಿಂದ ಈಗಲೂ ಅಲ್ಲಿ ಚಿಕಿತ್ಸಕನಾಗಿದ್ದೇನೆ. ಸರಿ. ಅಲ್ಲಿ ಬರೋ ಪೇಷಂಟ್ಸ್ಗಳು ಯಾವುದು? ತೀವ್ರ ದಮ್ಮು, ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಆಗ ಅವನಿಗೆ ನಾನು ಒಂದು ಮಾತ್ರೆ ಗೀತ್ರೆ ಕೊಟ್ಟರೆ ನಡೆಯುವುದಿಲ್ಲ. ಆಗ ಅವನಿಗೆ ನಾನು ಆಕ್ಸಿಜನ್ ಕೊಡಬೇಕು, ನೆಬುಲೈಸೇಷನ್ ಹಾಕಬೇಕು, ಗ್ಯಾಸ್ನಲ್ಲಿ ಔಷಧಿಗಳನ್ನು ಕೊಡಬೇಕು. ಅವನಿಗೆ ಒಂದು ತುರ್ತು ಚಿಕಿತ್ಸೆ ಅಗತ್ಯ ಇದೆ. ಹೌದು. ಆ ತುರ್ತು ಚಿಕಿತ್ಸೆ ಮಾಡಿದರೆ ಮಾತ್ರ ಆಗ ಅವನ ಪ್ರಾಣ ಉಳ್ಕೊಳ್ತದೆ. ಸರಿ. ಈಗ ಸಮಗ್ರ ಚಿಕಿತ್ಸೆ ಅಂದ್ರೇನು? ಈ ಕೇಸ್ನಲ್ಲಿ ಅವನಿಗೆ ಇನ್ನು ಮುಂದೆ ಆ ಥರ ಅಟ್ಯಾಕೇ ಆಗಬಾರ್ದು, ಅದು ಸಮಗ್ರ ಚಿಕಿತ್ಸೆ. ಹೌದು. ತುರ್ತು ಚಿಕಿತ್ಸೆ ಅಂದ್ರೇನು? ಆಗ ಅವನ ಪ್ರಾಣ ಉಳಿಸಬೇಕು ಅಷ್ಟೇ. ಈಗ ನನ್ನ ಹತ್ರ ಅಲ್ಲಿ ಬರುವ ಕೇಸ್ಗಳೆಲ್ಲ ಈ ಥರದ ಕೇಸ್ಗಳು. ಅದಕ್ಕೆ ಇಮಿಡಿಯೇಟ್ ಒಂದು ಅಟೆನ್ಷನ್ ಕೊಡಬೇಕು, ಕೂಡಲೇ ನಾವು ಅದಕ್ಕೆ ಗಮನ ಹರಿಸಬೇಕು. ಓಕೆ.
ಅದು ಯಾರೇ ಆಗಿರಲಿ, ಓಕೆ, ಅದಕ್ಕೆ ಗಮನ ಹರಿಸಬೇಕು. ಆಗ ನನ್ನ ಈ MD ಮಾತಾಡ್ತದೆ, ರೈಟ್. ನೀವು ಯಾವುದನ್ನು ಕೊಡ್ಲಿಕ್ಕೂ ನಿಮ್ಮ ಹತ್ರ ಲೈಸೆನ್ಸ್ ಬೇಕು, ಅದನ್ನು ನೀವು ಕಲ್ತಿರ್ಬೇಕು. ನೀವು ಕಲಿಯದೆ ಯಾವುದನ್ನು ಅಧಿಕಾರಯುತವಾಗಿ ಮಾಡಲು ಸಾಧ್ಯವಿಲ್ಲ. ಬಟ್ ನಾನಂತೂ ನೋಡಿದ್ದೇನೆ, ಅಲೋಪತಿಕಲ್ಲಿ ಡಿಗ್ರಿಯನ್ನು ಪಡೆದು, ಆಯುರ್ವೇದಿಕಲ್ಲಿ ಡಿಗ್ರಿಯನ್ನು ಪಡೆದು ಅವರು ಅಲೋಪತಿಕ್ ಟ್ರೀಟ್ಮೆಂಟ್ ಮಾಡ್ತಿರೋದನ್ನು ಹಲವಾರು ಜನರನ್ನು ನಾನು ನೋಡಿದ್ದೇನೆ ಡಾಕ್ಟರ್. ತುಂಬ ಜನರನ್ನು ನೋಡಿರ್ತೀರಿ. ಹೌದು. ಅದು ಒಂದು ದುರಂತ. ಏನು ದುರಂತ ಅಂದರೆ, ನೀವು ತತ್ಕಾಲದ ಚಿಕಿತ್ಸೆಗೆ ನೋಡ್ತೀರಿ, ಅದನ್ನು ನೋಡಿ ಒಂದು ಮಗುವಿಗೆ 10 ಸಲ ಭೇದಿ ಆಗ್ತಾ ಉಂಟು, ಒಂದು ಮಾತ್ರೆ ಕೊಟ್ಟರೆ ಮಾರ್ರೆ ಪಟ್ಟ ನಿಂತಿತು, ವಾಂತಿ ಆಗ್ತಿದೆ, ಪಟ್ಟ ನಿಂತಿತು. ನಿಮ್ಮ ಮನಸ್ಸಲ್ಲಿ ಉಳಿಯಿದೆ ಅದು, ಪಟ್ಟ ನಿಂತಿತು. ಯಾಕೆ ಭೇದಿ ಆಗ್ತಾ ಇತ್ತು? ಆ ದಿವಸ ನಿಂತಿತು, ಒಂದು ವಾರದ ಮೇಲೆ ತಿರ್ಗಾ ಭೇದಿ ಶುರುವಾಯಿತು ಮಗುವಿಗೆ. ಆಗ ಪುನಃ ಪಟ್ಟ ನಿಲ್ಲಿಸಿ ಮಾಡ್ತೀರೋ? ಇಲ್ಲ. ಆಗ ನೀವು ರೋಗದ ಮೂಲಕ್ಕೆ ಹೋಗಬೇಕಾಗ್ತದೆ. ಓಕೆ, ಓಕೆ. ರೋಗದ ಮೂಲಕ್ಕೆ ಹೋಗ್ಬೇಕಂದ್ರೆ ಏನು? ನಿಮಗೆ ಸಮಗ್ರ ಚಿಕಿತ್ಸೆ ಬೇಕಾಗ್ತದೆ. ಓಕೆ. ಆಗ ನೀವು ಕೇವಲ ಒಂದು ಆಂಗ್ಲ ಪದ್ಧತಿಯ ವೈದ್ಯರಾಗಿದ್ದರೆ ನಿಮಗೆ ಏನು ಮಾಡಬೇಕಂತ ಗೊತ್ತಾಗೋದು, ನೀವು ಪುನಃ ಪಟ್ಟ ನಿಲ್ಲಿಸೋ ಚಿಕಿತ್ಸೆಯನ್ನೇ ಮಾಡೋದು. ಓಕೆ. ಅಸ್ತಮಾ ಬಂದಿದೆ, ಅಸ್ತಮಾದಕ್ಕೆ ಒಂದು ನೆಬುಲೈಸರ್ ಹಾಕಿತು, ಒಂದು ಆಕ್ಸಿಜನ್ ಕೊಟ್ಟಿದ್ದು, ಕಳಿಸಿತು. ಆ ಮಗು ಒಂದು ವಾರದಲ್ಲಿ ವಾಪಸ್ ಬಂತು, ಪುನಃ ಸೇಮ್ ಸ್ಟೋರಿ. ಈ ಮಕ್ಕಳಲ್ಲಿ ಆಗಾಗ ಬರುವ ನಮ್ಮ ಶ್ವಾಸನಾಳದ ಸೋಂಕು, ರೆಸ್ಪಿರೇಟರಿ ಇನ್ಫೆಕ್ಷನ್, ದೊಡ್ಡ ಸಂಗತಿ ಅದು. ಒಂದು ಮಕ್ಕಳ ತಜ್ಞರಿಗೆ ಒಂದು ಸವಾಲದು. ವಾರ ಬರುವಂಥದ್ದಿದೆ. ನಾನು ಕೆಲವು ಕೇಸ್ನಲ್ಲಿ 20-30 ದಿವಸ ಆ್ಯಂಟಿಬಯೋಟಿಕ್ ಕಂಟಿನ್ಯೂಸ್ ಕೊಟ್ಟದನ್ನು ನೋಡಿದ್ದೇನೆ. ಬೇರೆ ಕಂಟಿನ್ಯೂಸ್ ಕೊಡದಿದ್ರೆ ಅದು ಆಗುದೇ ಇಲ್ಲ ಅಂತಾರೆ ಅವರು. ನಾಳೆನೇ ಅದಕ್ಕೆ ಜ್ವರ ಶುರುವಾಗ್ತದೆ. ಅದು ಇತಿಮಿತಿ, ರೈಟ್, ಆಂಗ್ಲ ಪದ್ಧತಿಯ ಇತಿಮಿತಿ. ಓಕೆ. ಇನ್ನು ಆಯುರ್ವೇದ ಏನಾಗ್ತದೆ, ಇಮಿಡಿಯೇಟ್ ಆಗಿ ಮಾಡಬೇಕಾದ ಒಂದು ಇದು, ಈಗ ನೇರವಾಗಿ ಔಷಧಿಗಳನ್ನು ಸೇರಿಸಬೇಕಾಗ್ತದೆ ದೇಹಕ್ಕೆ, ಇಂಜೆಕ್ಷನ್ಸ್ ಬೇಕು, ನೆಬ್ಬಬೇಕು. ಅದರಲ್ಲಿ ಅವರು ಹಿಂದುಳಿದಿದ್ದಾರೆ. ತಂತ್ರಜ್ಞಾನವಿಲ್ಲ. ತಂತ್ರಜ್ಞಾನ ಯಾವಾಗ ತಗೊಳ್ಬೇಕಿತ್ತು? ಅವರು 50 ವರ್ಷಗಳ ಹಿಂದೆ ಆ ತಂತ್ರಜ್ಞಾನವನ್ನು ನಮ್ಮದಾಗಿ ಮಾಡಿಸ್ಕೊಳ್ಬೇಕಿತ್ತು, ಅದು ಮಾಡಿಕೊಳ್ಳಿಲ್ಲ ಅವರು. ನೀವು ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಅಷ್ಟೇ ನಮಗೆ ಸಾಕಂತ ಕೂತದ್ರಿಂದ ಈಗ ನೀವೇನು ಮಾಡ್ತಾ ಇದ್ದೀರಿ? ಅಷ್ಟೇ ಆಗ್ತದ? ಇಂದಿನ ಕಾಲದಲ್ಲಿ ಕಷ್ಟ ಉಂಟು, ಆಗೋದಿಲ್ಲ. ಅದೊಂದು ಇತಿಮಿತಿ ನಿಮಗೆ. ಆದ್ದರಿಂದ ಈಗಿನ ಕಾಲದಲ್ಲಿ ನೀವು ಯಾವ ಕೇಸಿಗೆ ಏನು ಮಾಡ್ತೀರಿ ಅಂತ ಕೇಳಿದ್ರಲ್ಲ, ತುರ್ತು ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಅಂಥದಕ್ಕೆಲ್ಲ ಸೋಂಕುಗಳು, ಎಸ್ಪೆಷಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ವೈರಲ್ ಇನ್ಫೆಕ್ಷನ್ಸ್ ಅಥವಾ ಶಿಲೀಂಧ್ರ ಸೋಂಕುಗಳು, ಇದಕ್ಕೆಲ್ಲ ನಮ್ಮ ಅಲೋಪತಿ ಒಳ್ಳೆ ಕೆಲಸ ಮಾಡ್ತಿದೆ. ಅಥವಾ ಇಮ್ಯುನೈಸೇಷನ್, ವ್ಯಾಕ್ಸಿನೇಷನ್, ರೋಗಗಳನ್ನು ಪ್ರಿವೆಂಟ್ ಮಾಡೋದು. ರೋಗಗಳನ್ನು ಪ್ರಿವೆಂಟ್ ಮಾಡೋದಂದರೆ ಕೇವಲ ಸಾಂಕ್ರಾಮಿಕ ರೋಗಗಳನ್ನು ಪ್ರಿವೆಂಟ್ ಮಾಡೋದು. ಎಲ್ಲ ರೋಗವನ್ನು ಪ್ರಿವೆಂಟ್ ಮಾಡುವಲ್ಲಿ ಅಲೋಪತಿ ಮುಂದೆ ಬಂದಿಲ್ಲ. ಸಾಂಕ್ರಾಮಿಕ ರೋಗಗಳನ್ನು ನೀವು ಪ್ರಿವೆಂಟ್ ಮಾಡಲಿಕ್ಕೆ ವ್ಯಾಕ್ಸಿನ್ ಕೊಟ್ಟು ನೀವು ಮುಂದೆ ಬಂದಿದ್ದೀರಿ. ಸಾಂಕ್ರಾಮಿಕ ಅಲ್ಲದ ರೋಗಗಳಿಗೆ ಡಯಾಬಿಟಿಸ್ ಇರ್ಬೋದು, ಪ್ರೆಷರ್ ಇರ್ಬೋದು, ಹಾರ್ಟ್ ಡಿಸೀಸ್ ಇರ್ಬೋದು, ಸ್ಟ್ರೋಕ್ಸ್ ಇರ್ಬೋದು, ಏನು ಮಾಡ್ತಾ ಇದ್ದೀರಾ? ಅದಕ್ಕೆ ನೀವು ಹೇಳುವಂಥ ಎಲ್ಲ ಉಪಾಯಗಳು ಆಯುರ್ವೇದದಲ್ಲಿ ಹೇಳಲ್ಪಟ್ಟಿವೆ. ಓಕೆ. ಸೊ ಎಷ್ಟೋ ವರ್ಷದಿಂದ ಒಬ್ಬ ರೋಗಿ ಒಂದು ಚಿಕಿತ್ಸಾ ಪದ್ಧತಿಯನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನೆ ಡಾಕ್ಟರ್, ಅವ್ನು ಸಡನ್ ಆಗಿ ಇನ್ನೊಂದಕ್ಕೆ ಶಿಫ್ಟ್ ಆಗಬಹುದಾ ಅನ್ನೋದು ಮುಂದಿನ. ಅದು ಯಾವ ನಮೂನೆಯ ರೋಗ? ಈಗ ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಡಯಾಬಿಟಿಸ್ ರೋಗಿ ಇದ್ದಾನೆ, ಅವನಿಗೆ ಇನ್ಸುಲಿನ್ ಉಂಟು, ಮತ್ತೆ ಕೆಲವು ಮಾತ್ರೆಗಳು ಉಂಟು. ಅವನದು ಅಷ್ಟು ಮಾಡಿಯೋ ಅನ್ನೋದು 300-200ಕ್ಕಿಂತ ಕೆಳಗೆ ಬರೋದಿಲ್ಲ. ಆಗ ನೀವು ಅವನಿಗೆ ಆಯುರ್ವೇದಿಕ್ ಚಿಕಿತ್ಸೆ ಕೊಡ್ಬೋದು. ಅದರಲ್ಲಿ ತುಂಬ ಜನ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಅಂದರೆ, ಆ ಇಂಗ್ಲೀಷ್ ಪದ್ಧತಿ ಎಲ್ಲ ಔಷಧಿಗಳನ್ನು ಒಂದೇ ಸಲಕ್ಕೆ ನಿಲ್ಲಿಸ್ಬಿಡ್ತಾರೆ. ಆಯುರ್ವೇದದ ಪದ್ಧತಿ ಔಷಧಿಗಳು ಕೆಲಸ ಮಾಡಲಿಕ್ಕೆ 15 ದಿವಸ, 1 ತಿಂಗಳು ಬೇಕು. ಆ 1 ತಿಂಗಳ ಅವಧಿಯಲ್ಲಿ ಅವನ ಶುಗರ್ 400-500ಕ್ಕೆ ಹೋಗಿ ಅವನಿಗೆ ಏನೋ ಒಂದು ತೊಂದರೆ ಆಗ್ತದೆ, ಕೋಮಕ್ಕೆ ಹೋಗ್ತಾನೆ, ಏನೋ ಮಾಡ್ಕೊಳ್ತಾನೆ. ಅದು ಅಲ್ಲಿ ವಿಫಲ ಆಗ್ತದೆ ಚಿಕಿತ್ಸೆ. ಅಂಥ ಸಂದರ್ಭಗಳಲ್ಲಿ ನೀವು ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ, ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸಿಗೆ ಅನುಸಾರವಾಗಿ ಕೆಲವು ಔಷಧಿಗಳನ್ನು ಅಲ್ಲಿ ನಿಧಾನಕ್ಕೆ ಕಮ್ಮಿ ಮಾಡ್ತಾ ಬರಬೇಕು. ನಿಧಾನಕ್ಕೆ ಕಮ್ಮಿ ಮಾಡಿ ಇದನ್ನು ನಿಧಾನಕ್ಕೆ ಜಾಸ್ತಿ ಮಾಡಬಹುದು. ಅದು ಕಮ್ಮಿ ಮಾಡೋದು ಜಾಸ್ತಿ ಮಾಡೋದಕ್ಕೆ ನಿಮ್ಮ ಹತ್ರ ತುಂಬ ಎಕ್ಸ್ಪೀರಿಯನ್ಸ್ ಬೇಕು, ಕೌಶಲ ಬೇಕು. ಯಾವ ಔಷಧಿಯನ್ನು ಎಷ್ಟು ಕಮ್ಮಿ ಮಾಡಿದರೆ ಇದು ಎಷ್ಟು ಜಾಸ್ತಿ ಮಾಡಬೇಕು, ಅದಕ್ಕೆ ನಿಮಗೆ ದಶಕಗಳ ಅನುಭವ ಸಾಲದು. ಓಕೆ. ಎರಡನ್ನು ಒಟ್ಟೊಟ್ಟಿಗೆ ಸ್ವೀಕಾರ ಮಾಡಬಹುದು? ಖಂಡಿತ. ಅದು ಯಾಕೆ ಅಂತಂದ್ರೆ, ಈ ಇಂಗ್ಲಿಷ್ ಪದ್ಧತಿಯ ಔಷಧಿಗಳೇನಿದೆ ಇವುಗಳು ಪೂರಾ ಕೆಮಿಕಲ್ಸ್, ಮಾಲಿಕ್ಯೂಲ್ಸ್, ಆಟಮ್ಸ್, ಈ ಥರದ್ದು. ಓಕೆ. ಅವುಗಳ ರಚನೆ ಈ ನಿಮ್ಮ
ಆ ರಾಸಾಯನಿಕ ರಚನೆ ನಿಮಗೆ ಗೊತ್ತಿರ್ತದೆ, ಇದೇ ಸ್ಟ್ರಕ್ಚರ್ ಅದರದ್ದು, ಕೆಮಿಸ್ಟ್ರಿ ಹೀಗೇ ಇರುವುದು ಅಂತ ಗೊತ್ತಿರ್ತದೆ ನಿಮ್ಗೆ. ಸರಿ. ಆಯುರ್ವೇದದಲ್ಲಿ ಹೇಗಿದೆ, ನೀವು ಒಂದು ಔಷಧಿ ತಂದ್ರೆ, ಒಂದು ಗಿಡ ತಂದ್ರೆ ಅದರ ಎಕ್ಸ್ಟ್ರಾಕ್ಟ್ ಮಾಡಿ ಕುಡಿದ್ರಿ, ಅದರ ಒಂದು ಕಷಾಯ ಮಾಡಿ ಕುಡಿದ್ರಿ, ಅಥವಾ ಯಾವುದೋ ಒಂದು ಇದು ತಂದ್ರಿ ಭಸ್ಮ ಮಾಡಿ ಇದು ಮಾಡಿದ್ರಿ, ಅದರ ರಾಸಾಯನಿಕ ರಚನೆ ಮೇಲೆ ಹೊಂದಿಲ್ಲ ನಿಮ್ಮ ಅದರ ಇಫೆಕ್ಟ್. ರೈಟ್. ಅದು ಅದರ ಸಮಗ್ರ ಎಫೆಕ್ಟ್. ಆದ್ರಿಂದ ಒಂದು ಕೆಮಿಕಲ್ ಅನ್ನು ಸೇವಿಸಿದಾಗ ಆಗುವ ಇಫೆಕ್ಟ್ ಒಂದು ಸಮಗ್ರ ಔಷಧಿ ಅಂದರೆ ಕ್ರೂಡ್ ಎಕ್ಸ್ಟ್ರಾಕ್ಟ್ ಅಂತ ನೀವು ಹೇಳ್ಬೋದು, ಅದಕ್ಕೂ ವ್ಯತ್ಯಾಸ ಇದೆ. ಅದು ಒಂದಕ್ಕೊಂದು 99.99% ರಿಯಾಕ್ಷನ್ ಆಗೋದಿಲ್ಲ. ಆದ್ದರಿಂದ ನನ್ನ ಕೆಲವು ಕೇಸ್ಗಳಲ್ಲಿ ನೀವು ನೋಡಿರ್ಬೋದು, ಅವರಿಗೆ ಇಂಗ್ಲೀಷ್ ಪದ್ಧತಿಯಲ್ಲೂ ಕೊಟ್ಟಿರ್ತೇನೆ, ಆಯುರ್ವೇದದಲ್ಲೂ ಕೊಟ್ಟಿರ್ತೇನೆ, ಒಟ್ಟಿಗೆ ಆ ವ್ಯಕ್ತಿ ತಗೊಂಡಿರ್ತಾರೆ ಅದನ್ನು. ಇದು ಈ ಥರ ಚಿಕಿತ್ಸೆ 73ನೇ ಇಸವಿಯಿಂದ ನಮ್ಮ ಅಪ್ಪನೂ ಕೂಡ ಮಾಡ್ತಿದ್ರು ಈ ಥರ. ಹೌದಾ? ಈಗ 73ನೇ ಇಸವಿಯಿಂದ 2024ರವರೆಗೆ 51 ವರ್ಷಗಳ ಕಾಲ ಇದರಲ್ಲಿ ನಾವು ಕೊಟ್ಟಷ್ಟು ಔಷಧಿಗಳು ಇಬ್ಬರು ಸೇರಿ ಒಂದು ಅರ್ಧ ಶತಮಾನವೇ ಆಯ್ತಲ್ಲ, 51 ವರ್ಷ ಏನೂ ಆಗಿಲ್ಲ. ಡ್ರಗ್ ಇಂಟರಾಕ್ಷನ್ಸ್, ಅಡ್ವರ್ಸ್ ರಿಯಾಕ್ಷನ್, ಡ್ರಗ್ ಇಂಟರಾಕ್ಷನ್ ಆಗಿ ಒಂದು ಕೇಸ್ ಹೀಗಾಯ್ತಂತೆ ಅನ್ನೋ ಒಂದೇ ಒಂದು ಉದಾಹರಣೆ ನನ್ನ ಹತ್ರ ಇಲ್ಲ. ಈಗ ನಾನು ಅಲ್ಲಿ MD ಆಯುರ್ವೇದಿಕ್ ಮಾಡಿ ಬಂದೇನೆಂದರೆ ಸುಮ್ಮನೆ ನನಗೆ ಪೇಪರ್ನಲ್ಲಿ ಡಿಗ್ರಿ ಕೊಟ್ಟದಲ್ಲ ಅವರು. ನಾನು ಅಲ್ಲಿರುವ ಎಲ್ಲ ಸಬ್ಜೆಕ್ಟ್ಗಳನ್ನು, ಬೇಸಿಕ್ ಸಬ್ಜೆಕ್ಟ್ಗಳನ್ನು 1 ವರ್ಷ ಅಭ್ಯಾಸ ಮಾಡಿ ಮತ್ತೆ ಪುನಃ 2 ವರ್ಷ ಆಯುರ್ವೇದಿಕ್ ಇಂಟರ್ನಲ್ ಮೆಡಿಸಿನ್ನಲ್ಲಿ ಮಾಡಿ ಬಂದವ. ಕೆಲವರಿಗೆ ಏನು ತಲೆಯಲ್ಲಿ ಉಂಟಂದರೆ ಸುಮ್ಮನೆ ಏನು ತೊಗೊಂಬಂದಿದ್ದಾನೆ, ಏನು ತಂದದಲ್ಲ. ಅಲ್ಲಿ 3 ವರ್ಷ ಕೂತು ಥೀಸಿಸ್ ಬರೆದು ಅದಕ್ಕೆ ಬೇಕಾದ ಪರೀಕ್ಷೆಗಳನ್ನು ಬರೆದೇ ಬಂದದ್ದು. ಅದಕ್ಕೆ ಈಗಲೂ ನೀವು ನನ್ನ ಪ್ರಿಸ್ಕ್ರಿಪ್ಷನ್ನಲ್ಲಿ ಆಯುರ್ವೇದಿಕ್ ಔಷಧಿಗಳನ್ನು ನೋಡ್ತೀರಿ. ಹೇಗದು? ಅದು ಯಾಕೆಂದ್ರೆ ಅದನ್ನು ಅಧಿಕೃತವಾಗಿ, ಅಧಿಕೃತ ಅಭ್ಯಾಸ. ನೀವು ಅಧಿಕೃತವಾಗಿ ಅದನ್ನು ಪಡೆದಿದ್ರೆ, ಈಗ ಇವರು ಹೇಳಿದಂತೆ ನಾವು ಇಂಟಿಗ್ರೇಟೆಡ್ ಮೆಡಿಸಿನ್ ಇಸ್ ನಾಟ್ ದ ಆನ್ಸರ್. ನೀವು ಅದನ್ನು ಸೆಪರೇಟ್ ಆಗಿ ಕಲೀಲೇಬೇಕು. ನಾನು ಅದಕ್ಕೆ ಸ್ಟಾರ್ಟಿಂಗಲ್ಲಿ ನಿಮ್ಮ ಇಂಟ್ರೊಡಕ್ಷನ್ ಮಾಡುವಾಗ ಅಧಿಕೃತವಾಗಿ MDI ಪದವಿಯನ್ನು ಪಡೆದಿರುವ ವೈದ್ಯರು ಅಂತ ಹೇಳಿದರು. ಎನಿವೆ, ಮೂವಿಂಗ್ ಆನ್. ಈಗ ಆಯುರ್ವೇದ ಮತ್ತು ಅಲೋಪತಿ ಇದು ಎರಡನ್ನ ಹೇಗೆ ತುಲನೆ ಮಾಡ್ತೀರಾ? ನಿಮ್ಮ ಪ್ರಾಶಸ್ತ್ಯ ಯಾವುದಕ್ಕೆ? ಪ್ರಾಶಸ್ತ್ಯ ಎರಡಕ್ಕೂ ಇದೆ, ಒಂದಕ್ಕೂ ಇಂತಿಲ್ಲ. ಕೆಲವು ರೋಗಗಳಲ್ಲಿ ನೀವು ಆಲೋಪತಿಕ್ ಪ್ರಾಶಸ್ತ್ಯ ಕೊಡಲೇಬೇಕು. ನಾನು ಆ ಮಗುವಿನದೊಂದು ಹೇಳಿದೆ, ಆಸ್ತಮಾ ಬಂತು, ಅದಕ್ಕೆ ಡಿಹೈಡ್ರೇಷನ್ ಆಯಿತು. ಅದು ಆಗಿನ ಇಮಿಡಿಯೇಟ್ ಚಿಕಿತ್ಸೆ, ತುರ್ತು ಚಿಕಿತ್ಸೆಗೆ ಅದು ಹೌದು. ಆದರೆ ಲಾಂಗ್ ಟರ್ಮ್ ಒಬ್ಬ ಡಯಾಬಿಟಿಸ್ ಬಂದಿದ್ದಾನೆ, ಇನ್ಸುಲಿನ್ ತಕೊಂಡು 200-300ರಲ್ಲಿ ಕೆಳಗೆ ಬರ್ತಾ ಇಲ್ಲ, ಆಗ ಅವನಿಗೆ ಆಯುರ್ವೇದಿಕ್ ಔಷಧಿ ಕೊಟ್ಟು ನಾನು ಕಮ್ಮಿ ಮಾಡೋದಾದ್ರೆ ಆಗ ನೀವು ಅದು ಜಾಸ್ತಿ ಅಂತ ಹೇಳ್ತೀರಾ, ಇದು ಜಾಸ್ತಿ ಅಂತ ಹೇಳ್ತೀರಾ? ಯಾವುದನ್ನ ಜಾಸ್ತಿ ಅಂತ ಹೇಳ್ತೀರಿ? ಎರಡೂ ಸಮ ತಕ್ಕಡಿಯಲ್ಲೇ ಇರೋದು. ಒಂದು ಪದ್ಧತಿಯನ್ನ ಬಹಳ ವರ್ಷಗಳಿಂದ ಫಾಲೋ ಮಾಡ್ತಾ ಬರ್ತಾ ಇದ್ದಾರೆ, ಅವರು ಅದನ್ನ ಚೇಂಜ್ ಮಾಡಬಹುದು ಅನ್ನೋದು ಒಂದು ಪಾಯಿಂಟ್. ಖಂಡಿತ ಮಾಡ್ಬೋದು. ಅದಕ್ಕೆ ಫೇಸ್ಡ್ ಔಟ್ ಮ್ಯಾನರ್ ಅಂದರೆ ನಿಧಾನವಾಗಿ ಮಾಡಬೇಕು. ಎಲ್ಲ ಸಲವೂ ನೀವು ಅದನ್ನು ಬಿಟ್ಟು ಸಂಪೂರ್ಣವಾಗಿ ಇದರಲ್ಲೇ ಆಗ್ತದೆ ಅನ್ನೋ ಒಂದು ಭ್ರಮೆಯಲ್ಲಿ ಇರಬೇಡಿ. ಎಲ್ಲದೂ ಒಂದೇ ಪದ್ಧತಿಯಲ್ಲಿ ಆಗ್ತದೆ ಅನ್ನೋ ಭ್ರಮೆ ಬೇಡ. ಒಂದೊಂದು ಸಲ ನೀವು 2 ಪದ್ಧತಿಗಳನ್ನು ತೂಗಿಸ್ಕೊಂಡು ಹೋಗ್ಬೇಕಾಗ್ತದೆ. ಸರಿ. ಆದರೆ 2 ಪದ್ಧತಿಯನ್ನು ತೂಗಿಸ್ಕೊಂಡು ಹೋಗ್ಲಿಕ್ಕೆ ನಿಮ್ಮ ವೈದ್ಯರ ಹತ್ತಿರ ಅಷ್ಟೇ ಜ್ಞಾನ ಮತ್ತೆ ಪಕ್ವತೆ ಬೇಕಾಗ್ತದೆ, ಎಕ್ಸ್ಪೀರಿಯನ್ಸ್ ಬೇಕು. ಅದಿಲ್ಲದಿದ್ರೆ ನಿಮ್ಮದು ಹೆಪಜಾರ್ಡ್ ಆಗ್ತದೆ, ತುಂಬಾ ಒಂದು ಆಚೆ ಈಚೆ ಆಗ್ತದೆ ಚಿಕಿತ್ಸೆ. ನಿಮ್ಮ ಇಷ್ಟು ವರ್ಷಗಳ ಅನುಭವದಲ್ಲಿ ಡಾಕ್ಟ್ರೆ, ನೀವು ಕಂಡಂತ ತುಂಬಾ ವಿಶೇಷ ಅಥವಾ ತುಂಬಾ ವಿಚಿತ್ರ ಅನ್ಸುವಂತ ಕೇಸ್ ಯಾವುದಾದ್ರೂ ಇದೆಯಾ? ನೀವು 2 ಪದ್ಧತಿಗಳನ್ನ ಬಳಸಿ ಅವರಿಗೆ ಔಷಧಿಯನ್ನು ಕೊಟ್ಟು ಅವರ ಸಮಸ್ಯೆಯನ್ನು ಬಗೆಹರಿಸಿದಂತಹ ಘಟನೆಗಳು ನೆನಪಾಗ್ತವ? ಬೇಕಾದಷ್ಟಿದೆ. ಒಂದು ನಾನು ಸಿಂಪಲ್ ನಿಮ್ಗೆ ಹೇಳ್ತೇನೆ. ಹರ್ಪಿಸ್, ಅಗ್ನಿಸರ್ಪ. ಈ ಅಗ್ನಿಸರ್ಪ ಅನ್ನೋ ಕಾಯಿಲೆ ವೈರಸ್ ಕಾಯಿಲೆ. ಈ ನಮಗೆ ಚಿಕನ್ ಪಾಕ್ಸ್ ಸಣ್ಣದ್ರಲ್ಲಿ ಬಂದಿರ್ತದೆ, ಅದು ಹೋಗ್ತದೆ. ಆದರೆ ವೈರಸ್ ಹೋಗಿರುವುದಿಲ್ಲ ದೇಹದಿಂದ, ನಮ್ಮ ಸ್ಪೈನಲ್ ಕಾರ್ಡಲ್ಲಿ ಕೂತಿರ್ತದೆ. ಮುಂದೆ ಆ ರೋಗಿಯ ಒಂದು ವ್ಯಾಧಿ ಕ್ಷಮತ್ವ ಅಂದ್ರೆ ಅವನ ಇಮ್ಯುನಿಟಿ ಕಡಿಮೆ ಆದಾಗ ಪುನಃ ಕಾಣಿಸ್ಕೊಳ್ತದೆ. ಆಗ ಕಾಣಿಸುವಾಗ ದೇಹವಿಡೀ ಬೀಳುವುದಿಲ್ಲ, ಒಂದು ನರದ ಸುತ್ತಿನಲ್ಲಿ ಬೀಳ್ಕೊಳ್ತದೆ ಅದು. ಅಂದರೆ ಒಂದು ಅಲ್ಲಿ ಗುಳ್ಳೆ ಇಲ್ಲಿ ಗುಳ್ಳೆ ಎಲ್ಲಿ ಆದರೂ ಆಗಬಹುದು, ಕೆಂಪು ಗುಳ್ಳೆಗಳು ಬರ್ತವೆ. ಅದರ ವಿಶೇಷತೆ ಏನಂದ್ರೆ ಅದು ತುಂಬ ಉರಿ, ತುಂಬ ನೋವು. ಇನ್ನು ಕೆಲವು ಕೇಸಲ್ಲಿ ತುಂಬ ಸಮಯವೂ ತಗೊಳ್ತದೆ, ಅದು ಬಿಡುವುದಿಲ್ಲ. ನಾನು ಒಂದು ನೋಡಿದ್ದ ಬ್ರಹ್ಮ ಅವರದ ಒಂದು ಕೇಸ್ನಲ್ಲಿ ಪುನಃ ಪುನಃ ಆಗಿ ಒಂದು ಹುತ್ತದ ಹಾಗೆ ಆಗಿತ್ತದು. ಹೌದಾ? ಇದನ್ನು ನೋಡಿ ಜನಗಳು ಅದು ನಾಗದೋಷ ಅಂತ ಹೇಳುತ್ತದೆ. ಅದು ಆಕ್ಚುಲಿ ಅಲ್ಲ. ನಾಗನಿಗೂ ಹರ್ಪಿಸ್ ಝೋಸ್ಟರ್ ಅಗ್ನಿಸರ್ಪಕ್ಕೂ ಏನೇನೂ ಸಂಬಂಧವಿಲ್ಲ. ಆದರೆ ಈಗಲೂ ಸಂಬಂಧ ಇದೆ ಅಂತ ತಿಳ್ಕೊಂಡವರು ಬಹಳ ತುಂಬ ಜನ ಇದ್ದಾರೆ. ಆದರೆ ಅದೊಂದು ವೈರಸ್ ಕಾಯಿಲೆ. ಚಿಕನ್ ಪಾಕ್ಸ್ ಯಾರಿಗೆ ಆಗಿರ್ತದೋ ಅವರಲ್ಲಿ ಆ ವೈರಸ್ ಹೋಗಿರುವುದಿಲ್ಲ ಅಲ್ಲಿ ತನಕ. ಆಮೇಲೆ ಅವರ ವ್ಯಾಧಿ ಕ್ಷಮತ್ವ ಕಮ್ಮಿ ಆದ ಮೇಲೆ ಅದು ಪುನಃ ಕಾಣಿಸ್ಕೊಳ್ತದೆ.
ಆ ವೈರಸ್ ಕಾಯಿಲೆಯಲ್ಲಿ ಅದು ಒಂದು ವೈರಸ್ ಅದು. ಸೊ ಅದಕ್ಕೆ ಚಿಕಿತ್ಸೆ ಸಿಂಪಲ್. ಇಲ್ಲಿ ಏನು ಚಿಕಿತ್ಸೆ ಮಾಡ್ತಾರೆ, ಒಂದು ಒಳ್ಳೆ ಕೊಡಿ ಹಚ್ಚಿ ಬಿಡಿ ಮಾರ್ರೆ, ಒಳ್ಳೆ ಕೊಡಿ ಕಷಾಯ ಕುಡಿ, ಇಲ್ಲ ಸಾಕಾಗೋದಿಲ್ಲ. ಅದಕ್ಕೆ ಬೇರೆ ಥರದ ಆಯುರ್ವೇದಿಕ್ ಚಿಕಿತ್ಸೆ ಕೂಡ ಉಂಟು. ಇಂಗ್ಲೀಷ್ನಲ್ಲಿ ಏನಿದೆ, ಅದಕ್ಕೆ ಆ್ಯಂಟಿವೈರಲ್ ಮೆಡಿಸಿನ್ಸ್ ಬಂದಿದೆ. ನಾನು ಹೇಳ್ತಾ ಇರೋ ಕೇಸ್ನಲ್ಲಿ ಆಗ ಆ್ಯಂಟಿವೈರಲ್ಸ್ ಇರಲಿಲ್ಲ. ಅದನ್ನು ಅವರು ಯಾರೋ ಒಂದು 3-4 ಜನ ಡಾಕ್ಟರ್ಗಳು ನೋಡಿ ಅದು ಏನು ಕಡಿಮೆ ಆಗಿರಲಿಲ್ಲ. ನನ್ನ ಹತ್ರ ಬಂದು ಸುಮಾರು 3 ತಿಂಗಳನ್ನ ಬೇಕಾಯ್ತು ನನಗೆ ಆ ಚರ್ಮ ನಾರ್ಮಲ್ ಆಗಲು, ಆ ನೋವು ಹೋಗಲು. ಅದರಲ್ಲಿ ಗಾಯ ಗುಣ ಆದ ಮೇಲೆ ನಿಮಗೆ ತೀವ್ರ ಥರದ ನೋವು ಬರ್ತದೆ. ಅದಕ್ಕೆ ನ್ಯೂರಾಲಜಿ ಅಂತ ಹೇಳ್ತಾರೆ, ಪೋಸ್ಟ್ ಹರ್ಪಿಟಿಕ್ ನ್ಯೂರಾ. 60 ವರ್ಷದವರ ಮೇಲೆ ಇದು ಚಾನ್ಸಸ್ ಜಾಸ್ತಿ. ಅದು ಬಂದ ಒಂದು ಪೇಷಂಟ್ ವೃದ್ಧಿ ಆಗಿದ್ರು ಅವರು, ಬ್ರಹ್ಮಾರ್ದವರು, ಅವರಿಗೆ ಕೂಡ ಸಿಕ್ಕಾಬಟ್ಟೆ ನೋವು. ಆ ನೋವು ಅದನ್ನು ತೆಗೆಯಲು ನನಗೆ ಸುಮಾರು 3-6 ತಿಂಗಳು. ಅದೊಂದು ವಿಶೇಷ ಒಂದು ಕೇಸ್ ಅದು. ಓಕೆ, ಸ್ವಲ್ಪ ಆಗ ನೀವು ಮಾತನಾಡ್ತಾ ಗ್ಲಾಮರಸ್ ಮತ್ತೆ ನಾನ್ ಗ್ಲಾಮರಸ್ ಅಂತ ಹೇಳಿದ್ರಿ. ಈ ಟ್ರೀಟ್ಮೆಂಟ್ ಅಲ್ಲೂ ಗ್ಲಾಮರಸ್ಸು ಅಂತೆಲ್ಲ ಇರುತ್ತಾ ಡಾಕ್ಟರ್? ಹಾಗಂದ್ರೆ ಏನು ಅಂತ? ಅದು ನಿಮ್ಮ ಪರ್ಸೆಪ್ಷನ್. ಓಕೆ, ಅದು ಏನು? ಈಗ ನೀವು ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ಸಿಗೋದಾಗ ನಿಮ್ಮ ಭಾವನೆ ಹೇಗಿರ್ತದೆ? ಪಾಶ್ ಇದು ಆಸ್ಪತ್ರೆ, ಒಳ್ಳೆ ಹೈಫೈ, ನಾನು ಇಲ್ಲಿ ಫುಲ್ ಗುಣ ಆಗ್ತೇನೆ. ಸಾಮಾನ್ಯ ಕ್ಲಿನಿಕ್ ಹೋಗ್ತೀರಿ, ಅಲ್ಲಿ ಏನಿರ್ತದೆ, ಡಾಕ್ಟರ್ ಇರ್ತಾರೆ, ಒಂದು ಮೇಜ್ ಇರ್ತದೆ, ಒಂದು 50 ಔಷಧಿ ಇಟ್ಕೊಂಡಿರ್ತಾರೆ. ಕಾರ್ಪೊರೇಟ್ ಹಾಸ್ಪಿಟಲ್ ನಿಮ್ಗೆ ಯಾವ ಔಷಧಿಯೂ ಕಾಣೋದಿಲ್ಲ, ಖಾಲಿ ಟ್ರಿಪ್ ಟಾಪ್. ಅಲ್ಲಿದ್ದು ಇವರು ರಿಸೆಪ್ಷನಿಸ್ಟ್ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಜನ, ಬಿಡ್ಲಿಕ್ಕೆ ಒಂದು ಜನ, ಒಳಗಡೆ ಕನ್ಸಲ್ಟೆಂಟ್ ಕೂತಿದ್ದಾರೆ. ಏನೇನು ಔಷಧಿಗಳ ಬಗ್ಗೆ ಚರ್ಚೆ ಇಲ್ಲ. ಓಕೆ, ಅವರೊಂದು 4 ಕ್ವಶನ್ ಕೇಳ್ತಾರೆ, ನೀವು ಉತ್ತರ ಕೊಡ್ತೀರಿ, ಒಂದು ಪಟಕ್ಕ ಬರೆದು ಕೊಡ್ತಾರೆ. ನಿಮಗೊಂದು ಅನ್ನಿಸ್ತದೆ, ಅದೇ ನಿಮಗೆ ಒಂದು ಕ್ಲಿನಿಕ್ ಹೋದ್ರಿ ಅಂತ ಅನ್ಸ್ಕೊಳ್ಳಿ, ಅದು ಒಂದು ಆಯುರ್ವೇದಿಕ್ ಕ್ಲಿನಿಕ್ ಹೋದ್ರಿ ಅಂತ ಅಂದ್ಕೊಳ್ಳಿ, ನನ್ನಂಥವನು ಯಾರೋ ಒಂದು ಕೂತಿದ್ದಾನೆ ಅಂತ ಅಂದ್ಕೊಳ್ಳಿ. ಅಲ್ಲಿ ನಾನು ಆ ಥರ ಎಲ್ಲ ಬಿಹೇವ್ ಮಾಡೋದಿಲ್ಲ. ನನ್ನದು ರೋಗಿಗಳಿಗೆ ತಿಳಿಸಿ ಹೇಳಬೇಕಾಗ್ತದೆ, ಇದು ಇಷ್ಟು ದಿವಸ ಉಂಟು, ಹೀಗೆ ಮಾಡಬೇಕಾಗ್ತದೆ. ನಾನೇ ಹೇಳೋದು, ಅದನ್ನು ಫಾರ್ಮಸಿಸ್ಟಿಗೆ ಬಿಡೋದಿಲ್ಲ. ನಾನೇ ಈ ಔಷಧಿ ಹೀಗೆ ತಗೊಳ್ಬೇಕು, ಇಷ್ಟು ಹೊತ್ತಿ ತಗೊಳ್ಬೇಕು, ಇದು ಪತ್ತೆ ಮಾಡಬೇಕು, ಇದನ್ನು ಬೇರೆಯವರಿಗೆ ಕೊಡೋದಿಲ್ಲ. ನೀವೀಗ ಒಂದು ಡಯಾಬಿಟಿಕ್ ಕನ್ಸಲ್ಟೆಂಟ್ ಹತ್ರ ಹೋದರೆ ಅವನಿಗೆ ನ್ಯೂಟ್ರಿಷನಲ್ ಥೆರಪಿಸ್ಟ್ ಅಂತ ಇದ್ದಾನೆ. ಯಾರು ಯಾವ ಆಹಾರ ಪದ್ಧತಿ ಮಾಡಬೇಕಂತ ಹೇಳೋದೇ ಬೇರೆ ಜನ. ಔಷಧಿ ಹೇಗೆ ತಗೊಳ್ಬೇಕನ್ನೋ ಫಾರ್ಮಸಿ ಹೇಳ್ತಾನೆ. ಯಾವ ಒಂದು ಆಹಾರ ತಗೊಳ್ಬೇಕನ್ನೋನು ಡಯಟಿಷಿಯನ್ ಅವರ ನ್ಯೂಟ್ರಿಷನಲ್ ಥೆರಪಿಸ್ಟ್. ಇದು ಎಲ್ಲವನ್ನು ನಾನೇ ಮಾಡ್ತೇನೆ. ಇದರಲ್ಲಿ ನನ್ನ ಚಿಕಿತ್ಸಾ ಪದ್ಧತಿಯಲ್ಲಿ ಅಥವಾ ನಾನು ಮಾಡುವ ಚಿಕಿತ್ಸಾ ಕ್ರಮದಲ್ಲಿ ನಾನೇ ಹೇಳುದು. ಆಗ ಡಾಕ್ಟ್ರು ಎಷ್ಟೊತ್ತು ತಗೊಳ್ಳೋದು, ಹೊರಗಿನಿಂದ ಕಮೆಂಟ್ ಬರ್ತದೆ, ಆ ಪೇಷಂಟ್ ಪೋದು 45 ನಿಮಿಷ ಅಂಡ್ ಪಿಟೇ ಬತ್ತಿச்சு. ಅವ್ರಿಗೆ ಅಷ್ಟೇ ಕೊಡ್ತೇನೆ, ಅದು ಬೇರೆ ವಿಷಯ. ಅವರಿಗಾಗುವಾಗ ಟೈಮ್ ಕೊಟ್ಟರೆ ಅದು ಅವ್ರಿಗೆ ಖುಷಿ. ಇನ್ನೊಬ್ಬರಿಗೆ ಟೈಮ್ ಡಾಕ್ಟರ್ ಕೊಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಬೇಸರದ ಸಂಗತಿ. ಅದು ಅಷ್ಟು ಟೈಮ್ ತಗೊಳ್ತದೆ. ಅದು ಒಂದು ನಾನ್ ಗ್ಲಾಮರಸ್. ಹಾಗೆ ತುಂಬ ಇದಿಲ್ಲ ಅದರಲ್ಲಿ, ಏನು ಅಷ್ಟೊಂದು ಇದಿಲ್ಲ. ಏನೋ ಒಂದು ಹೇಳಿದ್ರು, ಒಂದು ಪುಡಿ ಹೇಳಿದ್ರು, ಒಂದು ಕಷಾಯ ಹೇಳಿದ್ರು, ಅವರೊಂದು ಟಕ್ಕ ಮಾತ್ರೆ ಬರ್ಕೊಟ್ರು. ಓಕೆ ಡಾಕ್ಟ್ರೆ, ಇಲ್ಲಿ ಇದೇ ಪಾಯಿಂಟಿಗೆ ನಾನೊಂದು ಪ್ರಶ್ನೆ ಕೇಳಬೇಕು. ಡಾಕ್ಟರ್ ಸಲಹೆಗಳಿಗೆ ಬದ್ಧರಾಗಿರುವುದು ಎಷ್ಟು ಮುಖ್ಯ ಅಂತ. ಯಾಕೆ ಅಂತಂದ್ರೆ, ಈಗ ಒಂದ್ಸಲ ನಿಮ್ಮಲ್ಲಿಗೆ ಬಂದ್ರು, ನೀವೆಲ್ಲ ಪ್ರಿಸ್ಕ್ರಿಪ್ಷನ್ ಎಲ್ಲ ಕೊಟ್ರಿ, ನೀವೊಂದು 2 ತಿಂಗಳಿಗೆ ಔಷಧಿಯನ್ನು ಕೊಟ್ರಿ ಅಂತ ಇಟ್ಕೊಳ್ಳಿ. ABCD ಕಾರಣಗಳಿಂದ ಅವ್ರು 1 ತಿಂಗಳಿಗೆ ಮಾಡಿ ಮುಗಿಸಿದ್ರು, ಮತ್ತೆ ಮುಂದೆ ಹೋಗ್ಲಿಲ್ಲ. ನೆಕ್ಸ್ಟ್ 1 ತಿಂಗಳದ್ದು ಆಗಿರೋದಿಲ್ಲ ನೋಡಿ. ಸೊ ಹೌ ಇಂಪಾರ್ಟೆಂಟ್ ಇಟ್ ಈಸ್. ಅದು ಯಾಕೆ ಆ ಥರ ಆಗ್ತಾ ಇದೆ ಅಂದರೆ, ಓವರ್ ದ ಕೌಂಟರ್ ರೆಮಿಡೀಸ್ ಅಂತ ಇದೆ. ನೀವೊಂದು ಜ್ವರ ಬಂತು, ಹೋಗಿ ಪ್ಯಾರಾಸಿಟಮಾಲ್ ನೀವು ತಗೊಳ್ಬೋದು, ಅಂಗಡಿಗೆ ಹೋಗಿ. ಬೇದಿ ಆಗ್ತಾ ಇದೆ, ಬೇದಿಗೆ ಮತ್ತೊಂದು ಮಾತ್ರೆ ತಗೊಳ್ಬೋದು, OTC ಪ್ರಾಡಕ್ಟ್ಸ್. ಅದೊಂದು ವಿಷಯ, ಅದು ಇಂಗ್ಲಿಷ್ ವಿಷಯ ಆಯಿತು. ಆಯುರ್ವೇದದಲ್ಲಿ ನನಗೆ ಡಯಾಬಿಟಿಸ್ ಅಂತ ಹೇಳಿದರು ಡಾಕ್ಟ್ರು. ಬೇರೆಯವರು ಹೇಳಿದರು, ಒಂದು ಮೆಂತೆ ಕಷಾಯ ಮಾಡಿ ಕುಡಿ, ಒಂದು ನೇರಳೆ ಬೀಜದ ಕಷಾಯ ಮಾಡಿ ಕುಡಿದ್ರೆ ಇನ್ನೂ ಒಳ್ಳೇದು, ಹಾಗಲಕಾಯಿ ರಸ ಕುಡಿ, ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ ಮನಸ್ಸಿನಲ್ಲಿ. ಆಮೇಲೆ ಏನಾಗ್ತದೆ ನಿಮಗೆ, ಅದು ಯಾವ ಸ್ಟೇಜಲ್ಲಿ ಹಾಗಲಕಾಯಿ ರಸ, ಯಾವ ಸ್ಟೇಜಲ್ಲಿ ಜಂಬೂ ಬೀಜದ ರಸ, ಯಾವ ಸ್ಟೇಜ್ನಲ್ಲಿ ಮೆಂತೆ ಕಷಾಯ ಯಾವಾಗ ಅದಾಗ್ತದೆ ಅನ್ನೋದು ಡಾಕ್ಟ್ರಿಗೆ ಗೊತ್ತೇ ಬಿನ ಪತ್ರಿಕೆಗವರೇ ಆಗಲಿ, TVಯಲ್ಲಿ ಆಗಲಿ, ಅಥವಾ ಅಡ್ವರ್ಟೈಸ್ಮೆಂಟ್ ಕೊಡುವ ಕಂಪನಿಗಳಿಗೆ ಆಗಲಿ ಗೊತ್ತಿರುವುದಿಲ್ಲ. ಅದನ್ನು ಡಾಕ್ಟ್ರೇ ಹೇಳಬೇಕು, ಈ ಸ್ಟೇಜ್ನಲ್ಲಿ ಮಾತ್ರ ಇದು ಕೆಲಸ ಮಾಡ್ತದೆ, ಈ ಸ್ಟೇಜ್ನಲ್ಲಿ ಕೆಲಸ ಮಾಡೋದಿಲ್ಲ. ಆಗ ನಿಮ್ಗೇನಾಗ್ತದೆ, ಕನ್ಫ್ಯೂಷನ್ ಶುರು ಆಗ್ತದೆ. ಕರೆಕ್ಟ್. ಆದ್ದರಿಂದ ಈಗ ನೋಡಿ, ಇನ್ನೊಂದು ಉದಾಹರಣೆ ಕೊಡ್ತೇನೆ. ಈಗ ನಿಮ್ಮ ಮನೇಲಿ ನಿಮ್ಮ ತಾಯಿ
365 ದಿವಸವೂ ನಿಮಗೆ ಮಾಡಿ ಹಾಕ್ತಾರೆ. ಏನು ಅಡುಗೆ ಮಾಡಿ ಹಾಕ್ತಾರೆ. ನೀವು ಸ್ವಲ್ಪ ನೋಡಿರ್ತೀರಿ ಹೇಗೆ ಮಾಡ್ತಾರೆ, ಯಾವ ನಮೂನೆಯಲ್ಲಿ ಮಾಡ್ತಾರೆ ಅಂತ. ಒಂದು ದಿವಸ ಹೇಳ್ತೀರಿ, ಅಮ್ಮ ನೀವು ಇವತ್ತು ರೆಸ್ಟ್ ತಗೋ, ನಾನು ಅಡುಗೆ ಮಾಡಿ ಹಾಕ್ತೇನೆ. ಅಡುಗೆ ಮಾಡಿ ನೀವು ಹಾಕಿದಾಗ ಆಶ್ಚರ್ಯಕರವಾಗಿ ರುಚಿಯಾಗಿರ್ತದೆ. ಅದನ್ನು ನೋಡಿ ಮರುದಿವಸವು ನೀವು ಅಡುಗೆ ಮಾಡಲಿಕ್ಕೆ ಹೋದರೆ ನಿಮ್ಮ ಪರಿಸ್ಥಿತಿ ಏನಿರ್ತದೆ? ನಿಮ್ಮ ಅಡುಗೆ ಇಡೀ ಕುಲಗೆಟ್ಟು ಹೋಗಿರ್ಬೋದು, ತಿನ್ನಕ್ಕೆ ಸಾಧ್ಯವಿಲ್ಲ. ಯಾಕೆ ಹಾಗೆ ಆಯಿತು? ಯಾಕಂದರೆ ನಿಮ್ಮಮ್ಮನೇ ಅಡುಗೆ ಎಕ್ಸ್ಪರ್ಟ್. ಅವರು 365 ದಿವಸ ಮಾಡಿ 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 ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಅದರ ಒಳ ಹೊರಗಿನ ಗುಟ್ಟುಗಳನ್ನು ಗೊತ್ತಿದ್ದವರು. ನೀವು ಒಂದು ನೋಡಿಕೊಂಡು ಬಂದವರು. ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ಇದೆಲ್ಲ ಆಗೋದು ಇದೆ. ಓಕೆ, ಅಕಸ್ಮಾತ್ ಯಾರಿಗೂ ಒಬ್ಬರಿಗೆ ಆಯ್ತಂತ ಹೇಳಿ ಅವ ಅದನ್ನು 100 ಜನಕ್ಕೆ ಪ್ರಚಾರ ಮಾಡ್ತಾನೆ. ಅದರಲ್ಲಿ ಒಂದು 10 ಜನ ನಂಬಿ ಅವ್ರು ಮಾಡ್ತಾರೆ. ಹೀಗೆ ಅದು ಆಗ್ತಾ ಮಲ್ಟಿಪ್ಲೈ ಆಗ್ತಾ 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 ಲಕ್ಷಗಟ್ಟಲೆ ಜನಕ್ಕಾಗುವಾಗ ಒಂದು 10,000 ಬಕ್ರಾಗಳು ಸಿಗ್ತವೆ. ಹಾಗಾದ್ರೆ ಟಿವಿಯಲ್ಲಿ ಅಥವಾ ಬೇರೆ ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಜಾಹೀರಾತುಗಳನ್ನ ನೋಡಿ ಅಲ್ಲಿಗೆ ಹೋಗುದು ಅಷ್ಟು ಸಮಂಜಸ ಅಲ್ಲ ಅಂತ ಹೇಳ್ತೀವಿ. ಖಂಡಿತ ಅಲ್ಲ. ಯಾರಿಗೋ ಒಬ್ಬನಿಗೆ ಏನೋ ಒಂದು ಆಯ್ತು, ನೀವು ಅಡಿಗೆ ಮಾಡಿದ್ದು ಹೇಗೆ ನಿಜ? ಒಂದ್ ದಿವಸ ಆಯ್ತಾ ಇಲ್ಲೋ? ನಿಜ ಆಯ್ತಾ ಇಲ್ಲೋ? ಅದು ನಿಜ ನಿಜ. ಹಾ, ಅದನ್ನು ನೋಡಿ ಅವ ಏನ್ ಮಾಡ್ತಾನೆ, ತಗೊಂಡವ ಒಂದ್ ದಿವಸ ಅವನಿಗೆ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಅನ್ಕೊಳ್ಳಿ. 10 ಜನರ ಹತ್ರ ಹೇಳ್ತಾನೆ ಅಥವಾ 100 ಜನರ ಹತ್ರ ಹೇಳ್ತಾನೆ. ಅದರಲ್ಲಿ ಒಂದು 10% ಜನ ಅವನ ಮಾತನ್ನು ನಂಬಿದ್ರೆ ಅವರಲ್ಲಿ 1% ಆದರೂ ಕೂಡ ನ್ಯೂಮೆರಿಕಲ್ ಆಗಿ ಹೇಗಾಗ್ತದೆ, ಸಾಂಖ್ಯಿಕವಾಗಿ ಲಕ್ಷಗಟ್ಟಲೆ ಜನ ಇರುವಾಗ ಏನಾಗ್ತದೆ ಹೇಳಿ? ಅದು ಕರೆಕ್ಟ್. ಅದರ ಮಲ್ಟಿಪ್ಲೈಯಿಂಗ್ ಇಫೆಕ್ಟ್ ಆಗ್ತದೆ, ಗುಣಾಕಾರ ಹೆಚ್ಚಾಗ್ತದೆ. ನಮ್ಮ ದೇಶದಲ್ಲಿ ಏನಾಗಿರ್ಬೋದು, ಕೋಟಿಗಟ್ಟಲೆ ಜನ ಇದ್ದಾರೆ. ಅದರಲ್ಲಿ 1% ತಗೊಳ್ಳಿ, ಸಾಂಖ್ಯಿಕವಾಗಿ ಎಷ್ಟಾಯ್ತು, ನ್ಯೂಮೆರಿಕಲ್ ಆಗಿ. ನಾನು ಹೆಸರು ಹೇಳ ಬಯಸುವುದಿಲ್ಲ, ಆದರೆ ಕೆಲವು ಸಂಗತಿಗಳು ದೊಡ್ಡ ದೊಡ್ಡ ಜನಗಳು ಆ ಥರ ಮಾಡಿದ್ದಾರೆ. ಆ ಥರ ಪ್ರಚಾರದಲ್ಲಿಯೇ ಮೇಲೆ ಬಂದವರಿದ್ದಾರೆ. ಅವರ ಗುಣಮಟ್ಟ ತುಂಬ ಕಮ್ಮಿ ಇದೆ, ಅವರ ರಿಸಲ್ಟ್ಸ್ ಚೆನ್ನಾಗಿಲ್ಲ. ಒಂದು ಕಾಲದಲ್ಲಿ ಡಾಕ್ಟರ್ ಬಗ್ಗೆ ಪ್ರೀತಿ ಇತ್ತು, ವಿಶ್ವಾಸ ಇತ್ತು, ವೈದ್ಯೋ ನಾರಾಯಣೋ ಹರಿ ಅನ್ನುವಂಥ ಮಾತಿಗೆ ಒಂದು ಅರ್ಥ ಇತ್ತು. ಈಗ ಅದೆಲ್ಲ ಇಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಭಾವನಾತ್ಮಕ ಸಂಬಂಧ ಇಲ್ಲ ಅಂತ ನಿಮ್ಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಈಗ ಏನೇ ಇದ್ರೂ ಕೂಡ ಬರೀ ದುಡ್ಡಿನ ಆಧಾರದಲ್ಲಿ ನಿಮ್ಮ ಸಂಬಂಧ ನಡೀತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಮತ್ತೆ ಈಗ ನಾನು ಎಷ್ಟೊಂದು ಕಡೆಗಳಲ್ಲಿ ನೋಡಿದ್ದೇನೆ, ಡಾಕ್ಟ್ರೆ ಎಂಕ್ ಡ್ರಿಪ್ಸ್ ಪಾಡ್ಲೆ, ಡಾಕ್ಟ್ರೆ ಎಂಕೊಂಜಿ ECG ಮಲ್ಪ್ಲೆ, ಡಾಕ್ಟ್ರೆ ಆಂಜಿಯೋಗ್ರಾಮ್ ಮಲ್ಪ್ಲೆ ಅಂತ ನಾವೇ ಡಾಕ್ಟರ್ ಹತ್ರ ಹೇಳುವಂತಹ ಪರಿಸ್ಥಿತಿಗಳು ಇಲ್ಲಿ 3-4 ಪ್ರಶ್ನೆಗಳನ್ನು ಒಟ್ಟೊಟ್ಟಿಗೆ ಕೇಳ್ತಾ ಇದ್ದೇನೆ. ಡಾಕ್ಟ್ರೆ, ನೀವೇನು ಹೇಳ್ತೀರಿ? ಖಂಡಿತ ಇದೆ. ಏನಂತಂದ್ರೆ ಜನಗಳು ಯಾಕೆ ನಂಬ್ತಾ ಇಲ್ಲ ಅಂತಂದ್ರೆ, ಒಂದು ಕಮರ್ಷಿಯಲೈಸೇಷನ್ ಆಫ್ ಎಜುಕೇಶನ್. ನೀವು ಮೆರಿಟ್ ಬಿಟ್ಟು ದುಡ್ಡು ಕೊಡುವ ಜನಗಳನ್ನು ಸಿಲೆಕ್ಟ್ ಮಾಡಿದ ತಕ್ಷಣ ಆ ದುಡ್ಡು ಕೊಟ್ಟದ್ದಕ್ಕೋಸ್ಕರವಾಗಿ ಅವರು ದುಡ್ಡನ್ನು ವಾಪಸ್ಸು ತಗೊಳ್ಬೇಕು. ಅದು ಹೇಗೆ ಸಾಧ್ಯ? ಅವರು ಮತ್ತೆ ತುಂಬ ಒಂದು ಬ್ರಿಲಿಯಂಟ್ ಜನಗಳಲ್ಲ, ಅವರು ಅದಕ್ಕೆ ದುಡ್ಡು ಕೊಟ್ಟಿರೋದು ಅವರು. ಆಗ ಅವರಿಂದ ಯಾವ ಸೇವೆ ನೀವು ನಿರೀಕ್ಷಿಸಲು ಸಾಧ್ಯ? ಅದು ಫುಲ್ ಕಮರ್ಷಿಯಲ್ ಸೇವೆ ನಿರೀಕ್ಷಿಸಲು ಸಾಧ್ಯ. ಅದು ಒಂದು ಪಾರ್ಟ್. ಇನ್ನೊಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಬಂದಿದೆ. ವೈದ್ಯಕೀಯ ಸೇವೆಗಳನ್ನು ಯಾವುದೇ ಸೇವೆಗಳಂತೆ ಗಣಿಸಬೇಕು. ಅದರಲ್ಲಿ ತಪ್ಪು ಮಾಡಿದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಿನ ಎಲ್ಲ ಒಂದು ಕಾಲಮ್ಗಳನ್ನು ಡಾಕ್ಟ್ರಿಗೆ ಅಪ್ಲೈ ಮಾಡಬೇಕು. ಆಗೇನಾಗ್ತದೆ ಹೇಳಿ? ಡಾಕ್ಟ್ರುಗಳು ಅಲರ್ಟ್ ಆಗ್ತಾರೆ. ರಿಸ್ಕೇ ಬೇಡ ಮಾರ್ಯಾರೆ, ನನಗೆ ಗೊತ್ತಿದೆ, ನೀವೊಂದು ಬಂದ್ರಿ, ನನಗೆ ಎದೆ ಉರಿತಾ ಇದೆ, ಹೊಟ್ಟೆ ಉರಿತಾ ಇದೆ, ಖಾರ ತಿಂದರೆ ಹೀಗಾಗ್ತದೆ. ಸಾಮಾನ್ಯವಾಗಿ ನನಗೆ ಗೊತ್ತಾಗ್ತದೆ ಏನು, ನಿಮಗೆ ಆ್ಯಸಿಡಿಟಿ ಆಗಿದೆ, ಹಾರ್ಟ್ ಏನು ಸಂಗತಿ ಇಲ್ಲ. ನೀವು ಒಂದು 30 ವರ್ಷದವರೆಗೆ ನಿಮ್ಗೆ ಯಾವ ಅಭ್ಯಾಸ ಇಲ್ಲ, ಖಾರ ಸ್ವಲ್ಪ ತಿಂದಿದ್ದೀರಿ, ಆ್ಯಸಿಡಿಟಿ ಆಗಿದೆ. ನಾನು ಆಗೇನು ಹೇಳ್ತೇನೆ, ನಿಮಗೊಂದು ಸಣ್ಣ ಔಷಧಿ ಕೊಡ್ತೇನೆ, ಇದನ್ನು ತಗೊಳ್ಳಿ. ರಿಸ್ಕ್ ಯಾರು? ನೀವು ಬಂದದಾ? ಹಾಂ, ರಿಸ್ಕ್ ಬೇಡ. ನಾಳೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಬರ್ತದೆ, ಅದಕ್ಕೆ ನಾನು ಒಂದು ECG ಮಾಡಿಸ್ತೇನೆ. ECGಯಲ್ಲಿ ಒಂದು ಸಣ್ಣ ಚೇಂಜ್ ಉಂಟು, ಅದಕ್ಕೆ ಬೇಕಾದ ಈಕೋ ಸ್ಕ್ಯಾನ್ ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೇನೆ. ಇದರಿಂದ ಏನಾಗ್ತದೆ ನಿಮಗೆ? ಆಮೇಲೆ ನಿಮ್ಗೆ ಗೊತ್ತಾಗ್ತದೆ ಅದು ಏನಿಲ್ಲ ಮಾರ್ಯಾರೆ, ಭಾರಿ ಆ್ಯಸಿಡಿಟಿ ಆದದ್ದು. ಡಾಕ್ಟ್ರ್ ಎಲ್ಲ ಮಾಡಿಸಿಬಿಟ್ರು, ಈಕೋ ಸ್ಕ್ಯಾನ್, ECG, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಕಡೆಗೆ ಏನು ಹೇಳಿದ್ದು? ಏನಿಲ್ಲ, ನಿಂಗೆ ಏನಿಲ್ಲ ಹೇಳಲಿಕ್ಕೆ ಮೊದಲೇ ಸಾಧ್ಯತೆ ಇತ್ತು.
ಆದರೂ ನೀವು ಯಾಕೆ ಹೇಳಿಲ್ಲ? ನಾಳೆ ಯಾವುದೋ ಒಂದು ಒಬ್ಬ ಡ್ರಗ್ ಅಡಿಕ್ಟ್ ಇರ್ತಾನೆ, ಕೋಕೇನ್ ತಗೊಳ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ಅವನು ಬಂದು ಇದೇ ಥರ ಹೇಳಿರ್ತಾನೆ. ಕಡೆಗೆ ಅವನಿಗೆ ನೀವು ಆ್ಯಸಿಡ್ ಅಂತ ಹೇಳ್ತೀರಿ, ಸ್ವಲ್ಪ ಹೊತ್ತಲ್ಲಿ ಅವನಿಗೆ ನೋವು ಜಾಸ್ತಿ ಆಗ್ತದೆ, ಇದೆ ನೋವು, ಉರಿ ಜಾಸ್ತಿ ಆಗ್ತದೆ, ಬೇರೆ ಕಡೆ ಹೋಗ್ತಾನೆ. ಅಲ್ಲಿ ಇ ಸಿ ಜಿ ಮಾಡುವಾಗ ಅವನಿಗೆ ಅಕ್ಯೂಟ್ ಅಟ್ಯಾಕ್ ಆಗಿದೆ. ಅಕ್ಯೂಟ್ ಅಟ್ಯಾಕ್ ಆಗಿರೋದು, ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ಕೋಕೇನ್ ಡ್ರಗ್ಗಿನಿಂದಾಗಿ. ಅವನ ನಾರ್ಮಲ್ ಚಿಕಿತ್ಸೆ ಅಲ್ಲ, ನಾರ್ಮಲ್ ಪರಿಸ್ಥಿತಿ ಅಲ್ಲ ಅದು. ಆದರೆ ಇಂಥ ಒಂದು ಸ್ಲಿಪ್ ಆಗಬಹುದು, ಒಂದು ಜಾರಬಹುದು ನೀವು. ಅಂಥದಕ್ಕೋಸ್ಕರವಾಗಿ ನೀವು ಒಂದೊಂದು ಸಲ ಡಿಫೆನ್ಸಿವ್ ಅಪ್ರೋಚ್, ರಕ್ಷಣಾತ್ಮಕವಾಗಿ ಆಡ್ತೀರಿ. ಒಂದೇ ಸಲ 4-6 ಹೊಡೆಯೋದಿಲ್ಲ, ಪಟ ಪಟ ಕುಟು ರಾಹುಲ್ ದ್ರಾವಿಡ್ ಆ ಥರ ಆಗ್ಬೋದು. ಆದರೆ ಅದರಲ್ಲೂ ಒಂದು ಇದಿದೆ, ಕೆಲವು ಸಲ ಬೇಕಾಗ್ತದೆ, ಎಲ್ಲ ಸಲ ಅಲ್ಲ. T20ಯಲ್ಲಿ ರಾಹುಲ್ ದ್ರಾವಿಡ್ ಬಂದು ಬ್ಯಾಟಿಂಗ್ ಮಾಡಿದ್ರೆ ಹೇಗಿರ್ತದೆ? ಸ್ವಲ್ಪ ಕಷ್ಟ ಆಗುತ್ತೆ. ಇಂಪಾಸಿಬಲ್ ಅಲ್ಲ, ಕಷ್ಟ ಆಗ್ತದೆ. ಹಾಗಾದ್ರೆ ಡಾಕ್ಟರ್ ಮತ್ತೆ ರೋಗಿಯ ಮಧ್ಯೆ ಮುಂಚಿನ ಭಾವನಾತ್ಮಕ ಸಂಬಂಧ ಇಲ್ಲ? ಖಂಡಿತ ಇಲ್ಲ. ಅದು ಎರಡು, ಒಂದು ಕಮರ್ಷಿಯಲೈಸೇಷನ್ ಆಫ್ ಎಜುಕೇಶನ್, ಇನ್ನೊಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಆ ವೈದ್ಯರಲ್ಲೂ ಒಗ್ಗಟ್ಟಿಲ್ಲ. ಅವ ಸ್ವಲ್ಪ ಕೆಳಗೆ ಬಿದ್ದರೆ ಒಳ್ಳೇದಂತ ಹೇಳುವ ಇನ್ನೊಬ್ಬ ವೈದ್ಯ ಇದ್ದಾನೆ. ಓಹೋ, ನಿಮ್ಮಲ್ಲೂ ಇದೆ. ಆಗ ನಾಳೆ ಒಂದು ಕಮಿಟಿ ಕೂಡಿಸಿದ್ರಿ ಅಂತ ಅಂದ್ಕೊಳ್ಳಿ. ಒಂದು ಕೇಸು ಸಡನ್ ಬಂತು ಒಂದು ಡಾಕ್ಟರ್ ಹತ್ರ, ಅವನು ಏನಿಲ್ಲ ಹೇಳಿದ, ಆ ವ್ಯಕ್ತಿ ಮತ್ತೊಂದು ಕಡೆ ಹೋಯಿತು, ನೋಡುವಾಗ ಅಟ್ಯಾಕ್ ಆಗಿದೆ, ಅದು ವ್ಯಕ್ತಿ ಸತ್ತೋಯ್ತು. ಆಗ ಈಗ ಏನು ರೂಲ್ ಇರೋದು? ಆ ಒಂದು ಡೆತ್ತಿನ ಬಗ್ಗೆ ಒಂದು ಕಮಿಟಿ ಆಗಬೇಕು. ಅದರಲ್ಲಿ ಕೂತ್ಕೊಳ್ತಾರೆ ಕಮಿಟಿಯಲ್ಲಿ ಯಾರು ನಿಮ್ಮ ವೈದ್ಯ ವರ್ಗದವರು ಕೂತ್ಕೊಳ್ತಾರೆ. ಅದರಲ್ಲಿ ಅವರಿಗೆ ಇಂಪಾರ್ಷಿಯಲ್ ಆಗಿ ಮಾಡ್ತಾರೋ, ನಿಷ್ಪಕ್ಷಪಾತ ತನಿಖೆ ಮಾಡ್ತಾರೋ ಅವರು, ಅದೇನು ಗ್ಯಾರಂಟಿಡ್ ಅಲ್ಲ. ಹಾಗಾದರೆ ಒಬ್ಬ ವೈದ್ಯರ ಮೇಲೆ ನಾವು ಟ್ರಸ್ಟ್, ನಂಬಿಕೆಯನ್ನು ಬೆಳೆಸಿಕೊಳ್ಳುವುದು ಹೇಗೆ? ಅದು ವೈದ್ಯನ ಮೇಲೇ ಹೊಂದಿಕೊಂಡಿದೆ. ಅದಕ್ಕೆ ಸ್ವಲ್ಪ ಸಮಯ ತಾಗ್ತದೆ. ಅವನೇ ಅದಕ್ಕೆ ಆರ್ಟ್ ಆಫ್ ಕಮ್ಯುನಿಕೇಷನ್, ಪರ್ಸ್ನಲ್ ಕಮ್ಯುನಿಕೇಷನ್, ಪ್ರತಿಯೊಂದು ಕೇಸ್ನಲ್ಲೂ ನೀವು ಮಾತಾಡಲೇಬೇಕು. ಅವನು ಹಳ್ಳಿಯವ, ಅವನಿಗೇನು ಅರ್ಥ ಆಗೋದಿಲ್ಲ, ನಾನು ಹೇಳಿದ ವೇಸ್ಟ್, ಇದಿರ್ಕೂಡ್ದು. ಪ್ರತಿ ವ್ಯಕ್ತಿ, ಪ್ರತಿ ಪೇಷಂಟಿಗೂ ನೀವು ಪ್ರತಿಯೊಂದನ್ನು ವಿವರಿಸಿ ಹೇಳಬೇಕು. ಅವನ ಭಾಷೆಯಲ್ಲಿ ಹೇಳಿದರೆ ಇನ್ನೂ ಒಳ್ಳೆಯದು. ನಾವು ಒಂದು ವಿಡಿಯೋ ಮಾಡಿದ್ವಿ ಜನೌಷಧಿ ಕೇಂದ್ರದಲ್ಲಿ ಸಿಗುವಂತ ಔಷಧಿಗಳ ಬಗ್ಗೆ. ಒಂದಿಷ್ಟು ಪ್ರಶ್ನೆಗಳನ್ನೆಲ್ಲ ಹಿಡ್ಕೊಂಡು ತಜ್ಞರಲ್ಲಿಗೆ ಹೋಗಿದ್ವಿ, ಫಾರ್ಮಸಿಸ್ಟ್ ಹತ್ರ. ಅವರು ಸಹಿತ ಒಂದು 3-4 ದಶಕಗಳಿಂದ ಈ ಕ್ಷೇತ್ರದಲ್ಲಿರುವವರು, ಕೆಲವು ಡಿಸ್ಟ್ರಿಬ್ಯೂಟರ್ಸ್ಗಳ ಹತ್ರ ಎಲ್ಲ ಹೋಗಿದ್ವಿ. ಜನರಿಕ್ ಮೆಡಿಸಿನ್ಸು, ಬ್ರ್ಯಾಂಡೆಡ್ ಜನರಿಕ್ ಮೆಡಿಸಿನ್ಸು, ಮತ್ತೆ ಕೆಲವು ಪ್ರಶ್ನೆ, ಅದ್ರಲ್ಲಿ ಬಹಳ ಮುಖ್ಯವಾಗಿ ಜನೌಷಧಿ ಕೇಂದ್ರದಲ್ಲಿ ಸಿಗುವಂಥ ಔಷಧಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂತ ಕೆಲವರು ಹೇಳಿದರು. ಆಮೇಲೆ ಅದು ತುಂಬ ಕಡಿಮೆಯಲ್ಲಿ ಯಾಕೆ ಕೊಡ್ತಾರೆ, ನಮ್ಗೆ ಅರ್ಥ ಆಗಲ್ಲ, ಇದರಲ್ಲಿ ಏನೋ ಒಂದು ಹಿಡ್ಡನ್ ಅಜೆಂಡಾ ಇರ್ಬೋದು ಅಂತ ಹೇಳ್ತಾರೆ. ಈ ಥರ ಎಲ್ಲ ಹೇಳ್ತಾರೆ ಡಾಕ್ಟ್ರೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಈಗ ರಾಜ್ಯದಾದ್ಯಂತ ಬೇಕಾದಷ್ಟು ಕೇಂದ್ರಗಳಿವೆ, ದೇಶದಾದ್ಯಂತ ಬೇಕಾದಷ್ಟು ಕೇಂದ್ರಗಳಿವೆ. ಅಲ್ಲಿ ಔಷಧಿಯನ್ನು ತೆಗೆದುಕೊಳ್ಳುವುದು ಸೂಕ್ತವೋ ಅಲ್ಲವೋ ಅಂತ ನೀವು ಹೇಳಿದರೆ ಅದಕ್ಕೆ ಇನ್ನಷ್ಟು ಒಂದು ಮಹತ್ವ ಬರುತ್ತೆ. ಫಸ್ಟ್ ಒಂದು ಮೊದಲಾಗಿ ಬರುವುದೇ ಆ ಒಂದು ಔಷಧದ ಬೆಲೆ. ಆ ಬೆಲೆ ತುಂಬ ಕಮ್ಮಿ ಇರ್ತದೆ. ಹೌದು. ಯಾಕೆ ಇರ್ತದಂದ್ರೆ, ಒಂದು ಅದಕ್ಕೆ ಯಾವ ಟ್ಯಾಕ್ಸ್ಗಳು ಬೀಳುವುದಿಲ್ಲ, ಗೌರ್ಮೆಂಟ್ ಟ್ಯಾಕ್ಸ್ಗಳು. ಓಕೆ. ಗೌರ್ಮೆಂಟ್ ಸಬ್ಸಿಡಿ ಕೂಡ ಇರ್ತದೆ ಅದಕ್ಕೆ. ಓಕೆ. ಅದನ್ನು ತಯಾರು ಮಾಡುವ ಘಟಕ ಒಂದೇ ಇದ್ರೂ ಕೂಡ ಈ ಟ್ಯಾಕ್ಸ್ ಬೀಳುವುದಿಲ್ಲ, ಸಬ್ಸಿಡಿ ಇರುವುದರಿಂದ ಅದು ಕಮ್ಮಿ ದರದಲ್ಲಿ ಮಾರಲ್ಪಡ್ತದೆ. ಸರಿ. ಆದರೆ ನಮ್ಮ ದೇಶದಲ್ಲಿ ಏನು, ಒಂದು ಕಮ್ಮಿ ಯಾವುದಕ್ಕೆ ಬೆಲೆ ಇದ್ರೆ, ಕಮ್ಮಿ ಬೆಲೆ ಇದ್ರೆ ಏನು ಪ್ರಯೋಜನ ಇಲ್ಲ ಮಾರ. ನೀವೊಂದು ರಸ್ತೆ ಬದಿ ಅಂಗಡಿಯಲ್ಲಿ ಹೋದ್ರಿ, ಟೀ ಫಸ್ಟ್ ಕ್ಲಾಸ್ ಮಾಡಿ ಕೊಡ್ತಾನೆ. ಹೌದು. ಆ ಟೀ ಅಲ್ಲೊಂದು 5 ಸ್ಟಾರ್ ಹೋಟ್ಲ್ ಉಂಟು, ಅಲ್ಲಿಗೆ ಹೋದ್ರಿ, ಅದೇ ಟೀಯನ್ನು ಅವನು ಅಲ್ಲಿ ತರಿಸಿ ಕೊಟ್ಟರೆ ಅಡ್ಡಿ ಇಲ್ಲ. ಹೌದು. ಅದು ಇದಕ್ಕಿಂತ ಲಾಯ್ಕ್ ಕಂಡೇ ಕಾಣ್ತದೆ. ಅಷ್ಟೇ ವ್ಯತ್ಯಾಸ. ಅದು ಒಂದು ವ್ಯತ್ಯಾಸ. ಎರಡನೇದು, ಎಲ್ಲವೂ ಜೀವನದಲ್ಲಿ ಎಲ್ಲ ನಡೆಯುವುದು ಒಂದು ನಂಬಿಕೆ ಮೇಲೆ, ಟ್ರಸ್ಟ್ ಫ್ಯಾಕ್ಟರ್. ಈಗ ಇದರಲ್ಲಿ ಟ್ರಸ್ಟ್ ಫ್ಯಾಕ್ಟರ್ ಯಾರಂದ್ರೆ, ಆ ಔಷಧಿಯನ್ನು ಮಾರುವ ವ್ಯಕ್ತಿ, ಫಾರ್ಮಸಿಸ್ಟ್, ಅಂಗಡಿಯವ. ಇದರಲ್ಲಿ ಡಾಕ್ಟರ್ಗಳು ಕೂಡ ಬರುವುದಿಲ್ಲ. ಅಂಗಡಿಯವ ಎಲ್ಲಿಂದ ಔಷಧಿ ತರಿಸಿದ್ದಾನೆ, ಇದು ತಿಂಗಳು ಬದಲಾಗ್ತಾ ಉಂಟಾ, ಅದೇ ಔಷಧಿ ಬರ್ತಾ ಉಂಟಾ, ಅದೇ ಕಂಪನಿಯಿಂದ ಬರ್ತಾ ಉಂಟಾ, ಅದೇ ಕಂಪನಿಯಿಂದ ಅದೇ ಔಷಧಿ ಬರ್ತಾ ಇದ್ರೆ ಅದು ಓಕೆ. ಪ್ರತಿ ತಿಂಗಳು ಔಷಧಿ ಅದೇ, ಹೆಸರು ಬೇರೆ. ಔಷಧಿ ಅದೇ, ಅದರ ಹೆಸರು ಬೇರೆ 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 ಕಂಪನಿ. ಹಾಗಾಗ್ತಾ ಇದ್ದಾಗ ನಿಮಗೆ ಅನುಮಾನ ಬರ್ಲಿಕ್ಕೆ ಶುರು ಆಗ್ತದೆ. ಓಕೆ ಓಕೆ.
ಆಗ ಯಾರು ಅಕೌಂಟಬಲ್ ಆಗೋದಿಲ್ಲ. ಈಗ ನಿಮಗೆ ಒಂದು ಎ ಕಂಪನಿ ಒಂದು ಬಿ ಔಷಧಿಯನ್ನು 1 ವರ್ಷಗಳ ಕಾಲ ನಿರಂತರ ಪೂರೈಸಿದ್ರೆ ನಿಮಗೆ ನಂಬಿಕೆ ಬಂದೇ ಬರ್ತದೆ. ನೀವು ಯಾವ ಹೊತ್ತಲ್ಲೂ ಅದರ ಅನಾಲಿಸಿಸ್ ಮಾಡಿಸಿ ಅದರಲ್ಲಿ ಔಷಧಿ ಎಷ್ಟಿದೆ, ಚಾಕ್ ಪೌಡರ್ ಎಷ್ಟಿದೆ ಅಂತ ಹೇಳ್ಬೋದು. ಓಕೆ. ಈಗ ಎ ಔಷಧಿ ಬಿ ಕಂಪನಿ ಅಲ್ಲ, ಅದು CDEF ತಿಂಗಳು ಚೇಂಜ್ ಆದ್ರೆ ಆಗ ಯಾರನ್ನ ನೀವು ಅಕೌಂಟಬಲ್ ಮಾಡ್ತೀರಿ? ಸರಿ ಸರಿ. ಹಾಗಾದ್ರೆ ಅದರಲ್ಲಿ ಫಾರ್ಮಸಿಸ್ಟ್ ನ ರೋಲು, ಅವ ಒಂದು ಸಿನ್ಸಿಯರ್ ಇದ್ದಾನ, ಆನೆಸ್ಟ್ ಇದ್ದಾನ. ಜಗತ್ತಿನ ಎಲ್ಲ ದೇಶಗಳಲ್ಲಿಯೂ ಎಲ್ಲ ರಂಗಗಳಲ್ಲಿಯೂ ಆನೆಸ್ಟಿ ಸಿನ್ಸಿಯಾರಿಟಿ ಇಲ್ಲಿದ್ರೆ ನೀವು ಮೇಲೆ ಬರುವುದೇ ಇಲ್ಲ, ಯಾವುದೇ ಕ್ಷೇತ್ರದಲ್ಲಿ. ಆಯ್ತು, ಇದೀಗ ನನ್ನ ಕೊನೆಯ ಪ್ರಶ್ನೆ ಆಗಿರುತ್ತೆ ಡಾಕ್ಟರ್. ನಾವು ಮಾತಾಡ್ತಾ 45 ನಿಮಿಷ ಆಯ್ತು. ಇನ್ನು ಮುಂದೆ ನಾನು ವೈದ್ಯನಾಗಬೇಕು ಅಂತ ಬಯಸುವಂಥ ಮನಸ್ಸುಗಳಿಗೆ ಅಥವಾ ಯುವ ವೈದ್ಯರಿಗೆ ನೀವೇನು ಸಲಹೆ ಕೊಡೋದಕ್ಕೆ ಬಯಸ್ತೀರಿ? ನಂಬರ್ 1. ನಂಬರ್ 2, ಆನೆಸ್ಟಿ, ಸಿನ್ಸಿಯಾರಿಟಿ, ಇಂಟಗ್ರಿಟಿ. ಇನ್ನು ಮುಂದೆನೂ ಕೂಡ ಈ ಕಮರ್ಷಿಯಲೈಸ್ಡ್ ಯುಗದಲ್ಲಿ ಇದೆಲ್ಲ ಬಾಳಿ ಬದುಕಬಹುದೇ? ನಿಮ್ಗೇನನ್ಸುತ್ತೆ? ಬಾಳಿ ಬದುಕಬಹುದು, ಆದರೆ ಅದಕ್ಕೆ ತಾಳ್ಮೆ ಬೇಕಾಗ್ತದೆ. ದ 4th ಡೈಮೆನ್ಷನ್ ಈಸ್ ಯುವರ್ ಪೇಷನ್ಸ್. ಯಾವುದೇ ಒಂದು ಜಾಹೀರಾತು ಇಲ್ಲದೆ, ಯಾವುದೇ ಒಂದು ಡಾಕ್ಟರ್ಗಳನ್ನು ಕಟ್ಟಾಗಿ ಇಟ್ಕೊಳ್ಳೋದು. ಏನಿದು ಡಾಕ್ಟರ್ಗಳನ್ನು ಕಟ್ ಕೊಡೋದು? ಈಗ ನೀವೊಂದು ಕನ್ಸಲ್ಟೆಂಟ್, ನಿಮಗೆ ಒಂದು 15 ಜನ ಜನರಲ್ ಪ್ರಾಕ್ಟೀಷನರ್ಸ್ ಗೊತ್ತಿದ್ದಾರೆ. ಅವರಿಗೆ ಅವರೊಂದು ಕೇಸ್ ಕಳಿಸಿದ್ರೆ ನೀವು ಅವರಿಗೆ ಒಂದಿಷ್ಟು ಕೊಡ್ತೀರಿ. ಆ ಪ್ರಾಕ್ಟೀಸ್ಗಿಂತ ನಾನು ನೋಡಿ ಯಾವ ಜನರಲ್ ಪ್ರಾಕ್ಟೀಷನರ್ ನನಗೆ ಗೊತ್ತಿಲ್ಲ. ಪೇಷಂಟ್ಗಳು ಅವರಾಗೆ ನನ್ನ ಹತ್ರ ಬರೋದು. ಆವಾಗ ನಿಮ್ಮ ಒಂದು ಸಿನ್ಸಿಯಾರಿಟಿ, ಆನೆಸ್ಟಿ ಮೇಲೆ ಜನಗಳಿಗೆ ನಂಬಿಕೆ ಜಾಸ್ತಿ ಆಗ್ತದೆ. ಓಕೆ. ಯಾವುದೇ ಥರದ ಜಾಹೀರಾತು ಇಲ್ಲ, ಎಲ್ಲಿಯೂ ಇಲ್ಲ, ಎಲ್ಲಿಯೂ ಕಾಣುವುದಿಲ್ಲ. ಅವರ ಕ್ಲಿನಿಕ್ ಆಯಿತು, ಅವರ ಆಸ್ಪತ್ರೆ ಆಯಿತು, ಅಲ್ಲಿ ಅವರು ಟ್ರಸ್ಟ್ ಖಂಡಿತ ಇದಕ್ಕೆ ಅವಕಾಶ ಇದೆ. ಆದರೆ ನಿಮ್ಮ ಒಂದು ಉದ್ದೇಶ ಬರೀ ದುಡ್ಡು ಮಾಡಬೇಕು, ನಾನು ಆರಾಮಾಗಿರಬೇಕು. ನೋಡಿ, ಅದೇ ಒಂದು ಈ ಕಮರ್ಷಿಯಲೈಸೇಷನ್ಗೊಂದು ಉದಾಹರಣೆ ಕೊಡ್ತೇನೆ. ಎಷ್ಟೋ ಜನ ವೈದ್ಯಕೀಯ ಈಗ MBBS ಸೇರೋ ಮಕ್ಕಳಿದ್ದಾರೆ, ಅವ್ರು ಮುಂದೆ MD ಮಾಡ್ತಾರೆ. MD ಮಾಡುವಾಗ ಈಗ ನಿಮಗೆ ಯಾವುದಕ್ಕೆ ಪ್ರಾಶಸ್ತ್ಯ ಗೊತ್ತುಂಟು? CT ಸ್ಕ್ಯಾನಿಂಗ್, ಎಕ್ಸ್ರೇ ಓದೋದು ಮತ್ತು ಸ್ಕ್ಯಾನಿಂಗ್ ಮಾಡೋದು. ದಟ್ ಈಸ್ ಕಾಲ್ಡ್ ರೇಡಿಯೋ ಡಯಾಗ್ನೋಸಿಸ್, ರೇಡಿಯಾಲಜಿ. ಇನ್ನೊಂದು ಡರ್ಮೆಟಾಲಜಿ, ಚರ್ಮದ ಚಿಕಿತ್ಸೆ. ಇದಕ್ಕೆ ಪ್ರಾಶಸ್ತ್ಯ. ಇವ MBBSನಲ್ಲಿ 80% ಮಾರ್ಕ್ಸ್ ತೆಗೆದಿದ್ದಾನೆ, ಎಲ್ಲ MBBS ಪರೀಕ್ಷೆಗಳನ್ನು ಪ್ರಥಮದಲ್ಲೇ ಪಾಸ್ ಮಾಡಿದ್ದಾನೆ. ಅವ ಆಲ್ ಇಂಡಿಯಾ ರ್ಯಾಂಕಿಂಗ್ ನಂಬರ್ 1. ಅವ ಹೋಗೋದು ರೇಡಿಯಾಲಜಿಗೆ. ಅವ ಚಿಕಿತ್ಸಕನಾಗಿ ಹೋಗುವುದಿಲ್ಲ. ರೇಡಿಯಾಲಜಿಗೆ ಹೋದರೆ ನೀವು ಚಿಕಿತ್ಸಕನಲ್ಲ, ನೀವು ಖಾಲಿ ರಿಪೋರ್ಟಿಂಗ್ ಏಜೆಂಟ್. ಆದರೆ ಅವನು ಯಾಕದನ್ನು ತಗೊಳ್ತಾನೆ ಗೊತ್ತುಂಟಾ? ಪೇಷಂಟಿನ ಜಂಜಾಟವೇ ಇಲ್ಲ, ಬೇಡ, ಅದರಲ್ಲಿ ದುಡ್ಡಾಗ್ತದೆ. ಒಂದು CTಯನ್ನು ಓದಿದರೆ ಎಷ್ಟೋ ಬರ್ತದೆ, ಆರಾಮ್ಸೆ ಜೀವನ ಆರಾಮ. ಅಂಥವರು ಚಿಕಿತ್ಸಕರಾದರೆ ಪ್ರಯೋಜನವಿಲ್ಲ. ಅವನಿಗೆ ರೇಡಿಯೋ ಡಯಾಗ್ನೋಸಿಸ್ ಸಿಕ್ಕಲಿಲ್ಲ ಅಂತ ಅಂದ್ಕೊಳ್ಳಿ, ಅವನು ಮೆಡಿಸಿನ್ಗೆ ಬಂದ ಅಂತ ಅಂದ್ಕೊಳ್ಳಿ. ಆಗ ಅವನ ಏನು ಮೆಡಿಸಿನ್ನಲ್ಲಿ ಎಷ್ಟು ಕೊಟ್ಟರು? ಒಂದು 300 ರೂಪಾಯಿ ಕೊಡ್ತೀರಾ ಒಂದು ಕೇಸಿಗೆ? ಅಲ್ಲಿ ನಿಮಗೆ 500, 1000 ಸಿಕ್ಕುವಾಗ ಈ 300 ರೂಪಾಯಿ ಒಂದು ಲೆಕ್ಕವೋ? ಓಕೆ. ಸೊ ಯುವ ವೈದ್ಯರಿಗೆ ಏನಂದರೆ, ನಿಮ್ಮ ಕಮರ್ಷಿಯಲ್ ಇಂಟೆಂಟ್ ಅತಿ ಕಡಿಮೆಯಲ್ಲಿ. ದುಡ್ಡಿಲ್ಲದೆ ಯಾರು ಬಾಳ್ಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡು ಎಲ್ಲರಿಗೂ ಬೇಕು. ನನಗೆ ದುಡ್ಡೇ ಬೇಡ ಅಂದರೆ ನಡೀತದ. ಆದರೆ ಒಂದು ನಿಯತ್ತಿನಲ್ಲಿ ಮಾಡಿ. ಜನಗಳ ಒಳ್ಳೇದಾಗಬೇಕು, ನಿಮ್ಮ ಹೆಸರು ತಗೊಳ್ಬೇಕು ನೀವು ಅಂತ ಒಂದು ಇಂಟೆನ್ಷನ್ ಇರಲಿ ಮನಸ್ಸಿನಲ್ಲಿ. ಎಲ್ಲವನ್ನೂ ನಾವು ಈ ರಾಜಕಾರಣಿಗಳ ಥರ ಹೆಂಗೋ ಬೇಕಾಬಿಟ್ಟಿ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಮಾಡಲಿಕ್ಕೆ ಹೋದರೆ ಅದು ಪ್ರಯೋಜನವಿಲ್ಲ. ಮತ್ತು ಅತ್ಯಂತ ಬುದ್ಧಿವಂತಿಕೆ ವಿದ್ಯಾರ್ಥಿಗಳು ಆದಷ್ಟು ಚಿಕಿತ್ಸಾ ವಿಷಯಗಳಲ್ಲಿ ಬನ್ನಿ. ಮೆಡಿಸಿನ್, ಸರ್ಜರಿ, ಕಣ್ಣಿನ ರೋಗಗಳು ಇಂಥದ್ರಲ್ಲಿ ಬನ್ನಿ. ರೇಡಿಯಾಲಜಿ, ಡರ್ಮೆಟಾಲಜಿ ಅದರಲ್ಲೆಲ್ಲ ತುಂಬ ಕಮ್ಮಿ ಇರೋದು. ನೀವು ಪೇಷಂಟಿನ ಡರ್ಮೆಟಾಲಜಿಯಲ್ಲಿ ಸ್ವಲ್ಪ ಆದರೂ ಇದೆ, ರೇಡಿಯಾಲಜಿಯಲ್ಲಿ ನೀವು ಪೇಷಂಟ್ನ ಕಾಂಟ್ಯಾಕ್ಟೇ ಬರೋದಿಲ್ಲ. ಅದು ನಂಬರ್ 1 ಸ್ಪೆಷಾಲಿಟಿ ಇನ್ ಇಂಡಿಯಾ. ನಾವು ಅದಕ್ಕೆ ಇದಕ್ಕೆ 1 ಕೋಟಿ ರೂಪಾಯಿ ವರ್ಷಕ್ಕೆ ಫೀಸ್. ಓಹೋ, ಆಳ ಅಗಲ ಉದ್ದ ಎಲ್ಲ ಬಹಳ ಇದೆ ಡಾಕ್ಟ್ರೆ. ಚೆನ್ನಾಗಿತ್ತು. ತುಂಬ ಮಾಹಿತಿಯನ್ನು ನೀವು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.